ನಾವು ಈ ಭಾಗವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ. ಈ ಒಂದು ಭಾಗದಲ್ಲಿ ನೀವು ನೋಡೋದಾದ್ರೆ, ಕಡೆ ದಿನಗಳಲ್ಲಿ ನಡೆಯತಕ್ಕ ಕಾರ್ಯಗಳನ್ನು ಕುರಿತು ನಾವು ಬಹಳ ಎಚ್ಚರವುಳ್ಳವರಾಗಿ ಇರಬೇಕು ಎಂಬುದಾಗಿ ಹೇಳುವ ಅಂಶಗಳನ್ನು ಹೇಳುವಾಗ ಯೇಸು ಸ್ವಾಮಿ ಹೇಳಿದ ಒಂದು ಸ್ತ್ರೀಯನ್ನು ಕುರಿತು ನೀವು ನೆನಪಲ್ಲಿ ತಂದುಕೊಳ್ಳ್ರಿ ಎಂಬುದಾಗಿ ಹೇಳ್ತಾರೆ. ಈ ಒಂದು ವಾಕ್ಯವು ಈ ಸಮಯದಲ್ಲಿ ನಮಗೆ ಬೋಧಿಸುವಂತ ಸತ್ಯವು ಏನು ಎಂಬುದನ್ನು ನಾವು ಗಮನಿಸಿರೋಣ. ಅದರ ಮುಂಚೆ ಯೇಸು ಸ್ವಾಮಿ ಹೇಳಿದ್ದನ್ನು ನೋಡೋಣ. 26ನೇ ವಾಕ್ಯ. ಈಗ ನೋಹನ ದಿನಗಳಲ್ಲಿ ನಡೆದ ಪ್ರಕಾರವಾಗಿ ಮನುಷ್ಯ ಕುಮಾರ ದಿನಗಳಲ್ಲಿ ನಡೆಯುತ್ತೆ. ಯೇಸು ನೋಹನ ಕಾಲದಿಂದಲೇ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಾರಿ ದೇವರು ಭೂಮಿಯಲ್ಲಿ ಇರುವ ಎಲ್ಲಾ ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟು ತಪ್ಪಿಸಿ ದೇವರಲ್ಲಿಯೇ ಭಯಭಕ್ತಿಯುಳ್ಳವರಾಗಿ ನಡೆಯಬೇಕು ಎಂಬುದಕ್ಕೋಸ್ಕರವಾಗಿ ದೇವರು ನೋಹನನ್ನ ನೀತಿವಂತನಾಗಿ ಕಂಡು ಅವನ ಮೂಲಕವಾಗಿ ಇವತ್ತು ಭೂಮಿಯಲ್ಲಿರುವ ಎಲ್ಲಾ ವಂಶಗಳು ಸಕಲ ಜೀವರಾಶಿಗಳನ್ನ ಈ ಭೂಮಿಯಲ್ಲಿ ಉಳಿಯುವಂತೆ ಮಾಡಿದ ದೇವರು ಆ ದಿನಗಳನ್ನು ಕುರಿತು ನೆನಪಲ್ಲಿ ತಂದುಕೊಂಡು ಯೇಸು ಭೂಮಿಯಲ್ಲಿ ಬಂದು ಜೀವಿಸಿದ ಆ ದಿನ ಮೊದಲುಕೊಂಡು ಈ ದಿನವರೆಗೆ ನಡೆಯುವಂತಹ ಕಾರ್ಯಗಳ ಕುರಿತು ಹೋಲಿಕೆಯಾಗಿ ಹೇಳಿರುವಂತಹ ಮೊದಲನೇ ಸತ್ಯಾಂಶ. ಸೆಕೆಂಡ್ 27ನೇ ವಾಕ್ಯ. ಸೆಕೆಂಡ್, ನೋಹನ ಕಾಲದಲ್ಲಿದ್ದ ಜನರು. ಫಸ್ಟ್ ನೋಹನ ದಿನಗಳು, ಅವನ ಕುಟುಂಬದ ದಿನಗಳು. ಸೆಕೆಂಡ್, ಅವನ ಕಾಲದಲ್ಲಿದ್ದ ಜನರು ಅವರ ಕಾಲದಲ್ಲಿ ನಡ್ಕೊಂಡ ರೀತಿ. ಈಗ ನೋಹನ ಕಾಲದಲ್ಲಿದ್ದ ಜನರು ಹೇಗೆ ನಡ್ಕೊಂಡರು ಎಂಬುದನ್ನು ಕುರಿತು ಅಲ್ಲಿ ಬರೆಯಲ್ಪಟ್ಟಿದೆ. ಈಗ ಮೂರನೇದಾಗಿ ಓದೋಣ. 28ನೇ ವಾಕ್ಯ. ಇಲ್ಲಿ ಲೋಟನನ್ನು ಕುರಿತು ಹೇಳದೆ ಲೋಟನ ದಿವಸಗಳು ಅಂದ್ರೆ ಅವನಿಗೆ ದೇವರು ಕೊಟ್ಟ ದಿನಗಳಲ್ಲಿ ಏನ್ ನಡೆಯಿತು ಎಂಬುದನ್ನು ಗಮನಿಸೋಣ. ಲೋಟನ ಮೂಲಕವಾಗಿ ಅವನಿದ್ದ ಪಟ್ಟಣವು ದೇಶದಲ್ಲಿ ಈ ಭೂಮಿಯಿರುವ ಸಕಲ ವಿಧವಾಗಿರುವ ಎಲ್ಲಾ ವಿಧವಾಗಿರುವ ಬೆಳವಣಿಗೆ ಆಶೀರ್ವಾದ ಎಲ್ಲವಿದ್ದವು. ಅದು ಆಶೀರ್ವದಿಸಲ್ಪಟ್ಟ ಒಂದು ಪಟ್ಟಣವಾಗಿತ್ತು ಎಂಬುದಾಗಿ ಲೋಟನು ಅದನ್ನು ದೂರದಿಂದ ನೋಡಿ ಅಲ್ಲಿಗೆ ಹೋಗ್ತಾನೆ. ಅವನ ದಿನಗಳಲ್ಲಿ ಏನ್ ನಡೆಯಿತು ಆ ಪಟ್ಟಣದಲ್ಲಿ ಹೋಗಿರ್ತಾನೆ. ಆ ಪಟ್ಟಣವು ಬಹಳ ಆಶೀರ್ವದಿಸಲ್ಪಟ್ಟ ಉನ್ನತವಾಗಿ ಒಂದು ಪಟ್ಟಣವಾಗಿರುತ್ತೆ. ಆದರೆ ಅಲ್ಲಿರುವ ಜನರು ಮಹಾ ಕೆಟ್ಟವರಾಗಿದ್ದರು. ಲೋಟನ ಕಾಲದಲ್ಲಿ ಜನರ ಬಗ್ಗೆ ಬರೆಯಲ್ಪಟ್ಟಿದೆ. ಸರಿ, 4ನೇದಾಗಿ ನಾವು ನೋಡುವಾಗ ಇಲ್ಲಿ ಯೇಸು ಸ್ವಾಮಿ ತಿರುಗಿ ಏನ್ ಮಾಡ್ತಾರೆ ಅಂದ್ರೆ ಲೋಟನ ಹೆಂಡತಿಯನ್ನು ಕುರಿತು ಹೇಳ್ತಾರೆ. ಒಂದಲ್ಲ, ಈಗ ಈ 4ನೇದಾಗಿರುವ ಅಂಶವು ಲೋಟನ ಹೆಂಡತಿ. ಈ ಲೋಟನ ಹೆಂಡತಿಯನ್ನು ಕುರಿತು ನೆನೆಸಿಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. 9ನೇ ಅಧ್ಯಾಯ 62ನೇ ವಾಕ್ಯ ಓದಿ. ಲೂಕನ ಬರೆದ ಸುವಾರ್ತೆ. ಅಂದ್ರೆ ಈ ಲೋಟನ ಹೆಂಡತಿಯನ್ನು ಕುರಿತು ಹೇಳುವ ಸಮಯದಲ್ಲಿ ದೇವರ ಎಚ್ಚರಿಕೆ ಕೊಟ್ಟು ಆ ನಾಶವಾಗ ಪಟ್ಟದಿಂದ ಲೋಟನನ್ನು, ಅವನ ಕುಟುಂಬವನ್ನು, ಅವರ ಮಕ್ಕಳ ಸಮೇತವಾಗಿ ಈಕೆಯನ್ನ ಹೊರಗೆ ತಂದು ಇವನು ತಪ್ಪಿಸೋದಕ್ಕೆ ದೇವರು ತನ್ನ ದೂತನಿಗೆ ಆಜ್ಞಾಪಿಸಿ ಆ ದೂತ ಕರ್ಕೊಂಡು ಹೋಗಿ ಹೊರಗೆ ಹೋಗಿಬಿಟ್ರೆ ನೀವು ಅರ್ಥ ಮಾಡ್ಕೊಳ್ಳಿ,
ಅವಳೇನು ಮಾಡ್ತಾಳೆ, ದೇವರು ಹೇಳ್ತಾರೆ ಅವರಿಗೆ, ಲೋಟನಿಗೆ, ಲೋಟನ ಮಕ್ಕಳಿಗೆ, ಈಕೆಗೆ ಇವರಿಗೆ ಹೇಳುವಾಗ ಏನು ಹೇಳ್ತಾರೆ ಅಂದ್ರೆ, ನೀವು ಹಿಂತಿರುಗಿ ನೋಡಬಾರ್ದು. ಇದು ಇವತ್ತು ಇರುವಂತ ವಿಶ್ವಾಸದಲ್ಲಿ ರಕ್ಷಣೆಯಲ್ಲಿ ಬಂದ ಎಲ್ಲಾ ಜನರಿಗೆ ಬಹಳ ಎಚ್ಚರಿಕೆ ಆಗಿರುವ ಒಂದು ಸತ್ಯಾಂಶ ಇದು. ನಾವು ವಿಶ್ವಾಸವೆಂಬ ಜೀವನದಲ್ಲಿ ಯೇಸುವನ್ನು ದೇವರಾಗಿ ಅಂಗೀಕರಿಸಿಕೊಂಡು ನಡೆಯುವಂತ ದೇವರ ಮಕ್ಕಳು. ನಾವು ಹಿಂತಿರುಗಿ ನೋಡಬಾರದು. ಅಂದ್ರೆ ಹಿಂತಿರುಗಿ ನೋಡುವುದು ಅಂದ್ರೆ ಏನು ಗಮನಿಸೋಣ. ಇದನ್ನೇ ಯೇಸು ಸ್ವಾಮಿ ಹೇಳ್ತಾರೆ ಅಂದ್ರೆ 9ನೇ ಅಧ್ಯಾಯ 62ನೇ ವಾಕ್ಯದಲ್ಲಿ ಮತ್ತೊಂದು ಸಾರಿ ಓದಿ. ಇಲ್ಲಿ ಯೇಸುವಿನಿಂದ ಬರುವಂತ ದೇವರ ಮಕ್ಕಳು ಯಾರಾದ್ರೂ ಸರಿ ನೇಗಲಿನ ಮೇಲೆ ತನ್ನ ಕೈಯನ್ನು ಇಟ್ಟವರು, ಅಲ್ಲೇಲೂಯಾ, ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ನಾವು ಪಡೆದುಕೊಳ್ಳಬೇಕಾಗಿರುವಂತ ವಾಗ್ದಾನ ದೇಶವಾಗಿರುವಂತ ಪರಲೋಕ ರಾಜ್ಯ ಹೋಗೋದಕ್ಕೆ ನಾವು ಯಾರಾಗಲ್ಲ, ಯೋಗ್ಯರಾಗಲ್ಲ. ಇವತ್ತು ತುಂಬಾ ಸಮಯದಲ್ಲಿ ದೇವರ ಮಕ್ಕಳಾಗಿ ದೇವರಿಂದ ಕರೆಯಲ್ಪಟ್ಟು ನಡೆಯುವಂತ ಬಹು ಜನರಲ್ಲಿ ಅವರ ಜೀವನ ಹೇಗಿದೆ ಅಂದ್ರೆ, ಈ ಪ್ರಪಂಚವನ್ನ ಹಿಂತಿರುಗಿ ನೋಡುವ ಅನುಭವಕ್ಕೆ ಬಂದಿದ್ದಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಇದನ್ನು ಯಾಕೆ ನಿಮ್ಮ ನೆನಪು ತರ್ತೀನಿ ಅಂದ್ರೆ, ಅದರ ಅರ್ಥ ಏನು ಎಂಬುದಾಗಿ ನಾವು ನೋಡುವಾಗ, ನಾವು ಅನೇಕ ಕಾರ್ಯಗಳಲ್ಲಿ ಈ ಪ್ರಪಂಚವು ಹೇಗೆ ನಡೆಯುತ್ತದೆ ಎಂಬುದಾಗಿ ಪ್ರಪಂಚದೊಂದಿಗೆ ನಮ್ಮ ಮನಸ್ಸು, ನಮ್ಮ ಚಿಂತೆಗಳನ್ನು ಏನು ಮಾಡ್ತೀವಿ, ಸೇರಿಸ್ಕೊಂತೀವಿ. ನಾವು ನಮ್ಮ ಮುಂದೆ ಇರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾಗಿರುವ ಓಟದಲ್ಲಿ ನಾವು ಯೇಸುವಿನ ದೃಷ್ಟಿ ಮೇಲೆ ಇಟ್ಟು ನಡ್ಕೊಳ್ಬೇಕಾದ ಜೀವನದಲ್ಲಿ ನಾವು ಯಾರ ಮೇಲೆ ದೃಷ್ಟಿ ತಿರುಗಿಸ್ಬಿಡ್ತೀವಿ, ಈ ಪ್ರಪಂಚದ ಮೇಲೆ. ಅದಕ್ಕೆ ಇಲ್ಲಿ ದೇವರು ಎಚ್ಚರಿಸುವ ಒಂದು ಶಬ್ದವೇನೆಂದ್ರೆ, ನೇಗಲಿನ ಮೇಲೆ ಕೈ ಇಟ್ಟವನು ತನ್ನ ಕೈಯನ್ನು ಹಾಕಿದ ಮೇರೆಗೆ ಏನ್ ಮಾಡಬಾರ್ದು, ಹಿಂದಕ್ಕೆ ನೋಡಬಾರ್ದು. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ವಿಶ್ವಾಸ ಜೀವನದಲ್ಲಿ ನಾವು ಹೊಂದಿರುವ ರಕ್ಷಣೆ, ನಾವು ದೇವರ ಮೇಲೆ ವಿಶ್ವಾಸ, ನಮಗಿರುವ ಪ್ರಾರ್ಥನೆ ಜೀವಿತ, ದೇವರು ನಮ್ಮ ನಡೆಸ್ತಾರೆ ಎಂಬುದಾಗಿರುವ ಧೈರ್ಯ, ಇದರಲ್ಲಿ ಯಾವ್ದ್ರಲ್ಲಿ ನಾವೇನ್ ಮಾಡಬಾರ್ದು, ಇಂಜರಿ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಆಗ ನಾವು ಕಲಿಬೇಕಾದ ಒಂದು ಸತ್ಯಾಂಶ ಈ ಕಡೆದಲ್ಲಿ ಅಂದ್ರೆ, ನಾವು ಹಿಂತಿರುಗಿ ನೋಡಬಾರದು. ಈ ಬೈಬಲಲ್ಲಿ ದೇವರು ಹೇಳಿದ ಮೇರೆಗೆ ಅಥವಾ ದೇವರು ಅವರು ಕೊಟ್ಟ ಜೀವನದಲ್ಲಿ ಈ ಲೋಕವೆಂಬ ಪ್ರಪಂಚದ ಕಡೆಗೆ ತಿರುಗಿಕೊಂಡು ನೋಡಿಕೊಂಡ ಅನೇಕರನ್ನು ಕುರಿತು ಸತ್ಯವೇದದಲ್ಲಿ ಗುರುತಿಸಲ್ಪಟ್ಟಿದೆ. ಅವರಲ್ಲಿ ಕೆಲವರನ್ನ ನಾನು ನಿಮ್ಮ ನೆನಪು ತರ್ತೇನೆ. ಇದು ಹೇಗೆ ಎಂಬುದಾಗಿ ನಾವು ನೋಡುವಾಗ, ಮೊದಲದಾಗಿ ದೇವರು ಆದಿ ಮನುಷ್ಯರಾಗಿರುವಂತ ಆದಾಮನವೇ ಇವರಿಬ್ಬರಿಗೆ, ನೀವು ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಮಧ್ಯದಲ್ಲಿರುವ ಈ ಮರದ ಹಣ್ಣು ಮಾತ್ರ ಏನ್ ಮಾಡಬಾರ್ದು, ತಿನ್ನಬಾರದು ಅಂತ ಹೇಳಿದ್ರು. ಆದರೆ ಈ ತಿನ್ನಬಾರದು ನಮಗೆ ಬೇಡ ಎಂಬುದನ್ನು ನಾವೇನ್ ಮಾಡಬಾರ್ದು, ಫಸ್ಟ್ ನೋಡಬಾರ್ದು. ಪ್ರೈಸ್ ದಿ ಲಾರ್ಡ್. ನಾವು ತುಂಬಾ ಸಮಯದಲ್ಲಿ ಸೈತಾನ ನಮ್ಮನ್ನ ಯೇಸುವಿನ ಮೇಲೆ, ದೇವರ ಮೇಲೆ ಇಟ್ಟ ವಿಶ್ವಾಸ, ಆ ದೃಷ್ಟಿಯನ್ನು ತಪ್ಪಿಸೋದಕ್ಕೆ ಫಸ್ಟ್ ಸಿಂಪಲ್ ಆಗಿ ನಮ್ಮ ದೃಷ್ಟಿಯನ್ನು ತಿರುಗಿಸೋದು. ಅಲ್ಲೇಲೂಯಾ. ಈ ದೃಷ್ಟಿ ಏನಕ್ಕೆ ಮೇಲೆ ಅಂತ ಹೇಳಿದ್ರೆ, ಈಗ ನೋಡ್ರಿ, ಈ ವಿಶ್ವಾಸ ಬಂದ ಬಹು ಜನರ ದೃಷ್ಟಿ ನನಗೆ ಕೊಟ್ಟ ರಕ್ಷಣೆ, ವಿಶ್ವಾಸ, ಭಕ್ತಿಯಲ್ಲಿ ನನ್ನನ್ನು ಎಂದಿಗೂ ಕಾಯುವುದಕ್ಕೆ, ಕೈ ಬಿಡದೆ ಇರೋದಕ್ಕೆ, ನನ್ನ ಜೊತೆಗಿರಕ್ಕೆ ದೇವರು ವಾಗ್ದಾನ ಮಾಡಿದ್ದಾರೆ ಎಂಬುದಾಗಿ ಅವ್ರಿಗೆ ಗೊತ್ತು. ಆದರೆ ಅವ್ರು ಯಾರು ನೋಡ್ತಾರೆ, ಈ ಲೋಕದ ಜನರನ್ನು ನೋಡ್ತಾರೆ. ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚ ನಡೆಯುವ ಕಾರ್ಯಗಳನ್ನು ಕುರಿತು ನೋಡ್ತಾರೆ. ಈ ಭೂಮಿಯಲ್ಲಿರುವ
ಜನರ ಮಧ್ಯದಲ್ಲಿ ಇರುವಂತ ಕಾರ್ಯಗಳನ್ನ ತುಂಬಾ ವಿಷಯವನ್ನ ನೋಡ್ತಾರೆ. ನೋಡ್ಬಿಟ್ಟು ಏನಂತ ಗೊತ್ತಾ, ನಾವು ದೇವರಿಗೆ ಇಷ್ಟು ಭಯಭಕ್ತಿಯುಳ್ಳವರಾಗಿ ನಾವು ನಡೀತಾ ಇದ್ವಿ, ಯಾಕೆ ನಮಗೆ ಇಂಥ ಶೋಧನೆ ಕಷ್ಟಗಳಿದೆ, ಅವ್ರು ನೋಡಿ ಹೇಗಿದ್ದಾರೆ ಎಂಬುದಾಗಿ. ಇದರಲ್ಲಿ ಫಸ್ಟ್ ನಾವು ಎಲ್ಲಿ ಜಯಿಸಬೇಕಂದ್ರೆ ನಮ್ಮ ದೃಷ್ಟಿಯನ್ನ ಜಯಿಸಬೇಕು. ಪ್ರೈಸ್ ದಿ ಲಾರ್ಡ್. ಈಗ ತುಂಬಾ ಜನ ಫಸ್ಟ್ ಬೀಳೋದಲ್ಲಿ ಅವರ ದೃಷ್ಟಿ ಹಣದ ಮೇಲೆ, ಈ ಪ್ರಪಂಚದ ವೈಭವಗಳ ಮೇಲೆ, ಈ ಲೋಕದಲ್ಲಿ ಬದುಕುವ ಜನರ ಬದುಕಿನ ಮೇಲೆ ನಾವು ಏನ್ ಮಾಡಬಾರ್ದು, ದೃಷ್ಟಿ ಇಡಬಾರ್ದು. ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ದೇವರಿಗೆ ಮೆಚ್ಚಿದ್ದಾಗಿರ್ಬೇಕು, ದೇವರಿಗೆ ಇಷ್ಟವಾಗಿರೋದಿರ್ಬೇಕು, ದೇವರು ಹೇಳಿದಂತೆ ಮಾಡುವಂತ ಒಂದು ಜೀವನವೇ ನಮ್ಮ ದೃಷ್ಟಿ ಇರಬೇಕು ಹೊರತು ನಾವು ಮನುಷ್ಯರ ಕಡೆ ಏನ್ ಮಾಡಬಾರ್ದು, ದೃಷ್ಟಿಸಬಾರದು. ಇವತ್ತು ಬಹು ಜನರು ಈ ಲೋಟನ ಹೆಂಡತಿ ಹೇಗೆ ಹಿಂತಿರುಗಿ ನೋಡಿದಳೋ ಹಾಗೇ ವಿಶ್ವಾಸ ಜೀವನದಲ್ಲಿ ಅನೇಕ ಜೀವನ ಏನಾಗಿದೆ ಗೊತ್ತಾ, ಈಗ ಮನುಷ್ಯರು ನೋಡಿ, ಪ್ರಪಂಚವನ್ನು ನೋಡಿ, ಈ ಲೋಕದಲ್ಲಿರುವ ಕಾರ್ಯಗಳು ನೋಡಿದ್ರೆ ಇವರ ವಿಶ್ವಾಸ ಅಲ್ಲಿಂದ ಮುಂದಕ್ಕೆ ಹೋಗಲ್ಲ, ಸ್ಟಾಪ್ ಆಗ್ಬಿಡುತ್ತೆ. ಅದು ಹೆಂಗಯ್ಯ, ನಾವು ಪ್ರೇಯರ್ ಬರ್ತಾ ಇದ್ವಿ, ನಾವು ಬೈಬಲ್ ಓದ್ತಾ ಇದ್ವಿ, ನಾವು ದೇವರ ಮಕ್ಕಳಾಗಿದ್ವಿ, ನಾವು ದೇವರ ಮೇಲೆ ದೃಷ್ಟಿ ಇರ್ತೀವಿ. ಇಲ್ಲ, ಯಾಕಂದ್ರೆ ನಿಮ್ಮ ದೃಷ್ಟಿ ಯಾವಾಗ ಈ ಪ್ರಪಂಚದ ಜನರು ಅವರ ಭವಿಷ್ಯ, ಅವರ ಅನುಭವಿಸುವ ರೀತಿ, ಅವ್ರು ನಡ್ಕೊಳ್ಳುವ ರೀತಿ, ಇವಳೆಲ್ಲ ನೀವು ನಿಮ್ಮ ಕಣ್ಣು ಮುಂದೆ ತಂದು ಅದು ನೋಡಿದ್ರೆ ಈ ದೃಷ್ಟಿ ನಿಮ್ಮನ್ನು ಏನು ಮಾಡುತ್ತೆ ಗೊತ್ತಾ, ನಿಲ್ಲಿಸಿಬಿಡುತ್ತೆ. ಎಲ್ಲಿಂದ? ನೀವು ದೇವರ ಮಕ್ಕಳಾಗಿ ನಡ್ಕೊಳ್ಳೋ ಮಾರ್ಗದಿಂದ. ಸೆಕೆಂಡ್, ನೀವು ಪಡ್ಕೊಳ್ಬೇಕಿರೋ ಆಶೀರ್ವಾದವನ್ನು ಪಡ್ಕೊಳ್ಳೋಕೆ ನೀವು ಹೋಗ್ತಾ ಇರುವಾಗ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನಮಗೇನಾದ್ರೂ ಒಂದು ಸಿಕ್ಕುವ ವಸ್ತುಗಳಿದೆ ಅಂತ ಇಟ್ಕೊಳ್ಳಿ, ನಾವು ಹೋಗ್ತಾ ಇದ್ವಿ ಅಂತ ಹೇಳಿದ್ರೆ ನಾವು ಆ ಗುರಿಯನ್ನು ತಪ್ಪಿಸಿ ನಮಗೆ ಬೇರೆ ಏನಾದ್ರೂ ಬಂತದ ಮಧ್ಯದಲ್ಲಿ ನಮ್ಮ ತಡೆ ಮಾಡಿದ್ರೆ ನಾವು ಅಲ್ಲಿ ನಿಲ್ತೀವಿ. ನೀವು ಬೈಬಲ್ ನೋಡ್ರಿ, ವಿಶ್ವಾಸ ಹಂಗೆ ನಿಂತ್ಕೊಳ್ಳುತ್ತೆ, ಪ್ರಾರ್ಥನೆ ಹಂಗೆ ನಿಂತ್ಕೊಳ್ಳುತ್ತೆ, ದೇವರ ಸಭೆಯಲ್ಲಿ ತಗ್ಗಿಸಿ ಪ್ರೇಯರ್ ಮಾಡೋ ಅನುಭವ ನಿಂತುಬಿಡುತ್ತೆ, ದೇವರ ಕಾಯಿ ಕೊಡುವುದು ನಿಂತುಬಿಡುತ್ತೆ. ನಾವು ದೇವರ ಮುಂದೆ ಏನೇನು ನಡ್ಕೊಳ್ಬೇಕು ಅದೆಲ್ಲ ಏನು ಮಾಡ್ತೀವಿ, ನಾವು ನಿಲ್ಲಿಸ್ತೀವಿ. ನೋಡ್ರಿ, ವಿಶ್ವಾಸ ಯಾತ್ರೆಯಲ್ಲಿ ದೇವರ ಮಕ್ಕಳಾಗಾದ ಮೇಲೆ ಅನೇಕರು ದೇವರ ಮೇಲೆ ವಿಶ್ವಾಸವಿಟ್ಟು ನಡೆಯುವಂತ ಜೀವನದಲ್ಲಿ ಅನೇಕ ವಿಷಯಗಳು ಅವನ್ನೇನು ಮಾಡ್ತಾರೆ ಗೊತ್ತಾ, ಅಲ್ಲೇ ನಿಲ್ಲಿಸ್ಬಿಡುತ್ತೆ. ಆದರೆ ಇವರು ಅಂದ್ಕೊಂಡಿದ್ದಾರೆ ನಾವೇನು ಮಾಡ್ತಾ ಇದ್ವಿ, ದೇವ್ರ ಮೇಲೆ ದೃಷ್ಟಿ ಇಟ್ಟು ಹೋಗ್ತಾ ಇದ್ವಿ ಅಂತ. ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ, ಗಮನಿಸಿ ನೋಡ್ರಿ. ಈಗ ನಾವು ಎಲ್ಲಿ ನಿಂತಿದ್ದೀವಿ ಎಂಬುದನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ, ಅಥವಾ ನಾವು ಎಲ್ಲಿ ನಿಲ್ಲಬಾರ್ದು ಅಲ್ಲಿ ನಾವು ನಿಂತಿದ್ವಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಕೆಲವು ವಿಷಯಗಳನ್ನ ಬೈಬಲ್ ನಾವು ಅರಿಬೇಕು. ಏನೇನು ನೋಡ್ರಿ, ನಡ್ಕೊಳ್ಳುವುದರಲ್ಲಿ ನಿಂತು ಬಿಡೋದು. ಉದಾಹರಣವಾಗಿ ನಾವು ರಕ್ಷಣೆ ಮಾಡಲು ಬಂದ ಸಮಯದಲ್ಲಿ ಮೊದಲುಕೊಂಡು ಒಂದು ತೀರ್ಮಾನ ನಮಗಿರುತ್ತೆ. ಒಂದು ಉಪವಾಸ ಪ್ರಾರ್ಥನೆ ನಾವು ಪಾಲ್ಗಾರರಾಗಿ ನಾವು ಡೈಲಿ ವಾರಕ್ಕೆ ಒಂದು ಸಾರಿ ನಾನು ನನ್ನ ಕುಟುಂಬಕ್ಕೋಸ್ಕರವಾಗಿ, ಮಕ್ಕಳಿಗೋಸ್ಕರವಾಗಿ ನಾನು ಮಾಡಬೇಕು, ಉಪವಾಸದ್ದು ಪ್ರೇ ಮಾಡಬೇಕಂತ. ಅದೇನಾಗುತ್ತೆ, ಕಂಟಿನ್ಯೂ ಆಗಿ ಯಾರು ಇರೋಲ್ಲ, ಕೆಲವಾರ ಇರ್ತಾರೆ, ಕೆಲವಾರ ಇರೋಲ್ಲ. ಸೆಕೆಂಡ್, ನಾವು ಯಾವಾಗಲೂ ದೇವ್ರ ವಾಕ್ಯ ಕೇಳೋದು, ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾವು ಕೆಲವರು ವಾರಕ್ಕೆ ನಾವೊಂದು ಡೈಲಿ ಪ್ರೇಯರ್ ಮಾಡೋಣ ಎಂಬುದಕ್ಕೆ ಒಂದು ತೀರ್ಮಾನ ಮಾಡಿ ಪ್ರೇಯರ್ ಮಾಡ್ತಾರೆ ಅಂತ ಇಟ್ಕೊ. ಇಲ್ಲ, ಹೊಸ ವರ್ಷದಲ್ಲಿ ತೀರ್ಮಾನ ತಗೊಂತಾರೆ. ಆ ವರ್ಷದ ಕಡೆಯವರೆಗೆ ಅದನ್ನು ಫಾಲೋ ಮಾಡ್ತಾರೆ. ಅಂದ್ರೆ ಯಾರ್ಯಾರು ಪ್ರಾರಂಭದಲ್ಲಿ ಹೇಳ್ತಾರೋ ತೀರ್ಮಾನ ತಗೊಂಡು ಅವ್ರ ಕಡೆವರೆಗೆ ಯಾವುದನ್ನು ಫಾಲೋ ಮಾಡಲ್ಲ. ಅವ್ರೇನಾಗುತ್ತೆ, ನಿಂತು ಹೋಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ನಮಗೆ ನೇಮಕವಾಗಿರುವ ಪ್ರಕಾರ ನಮ್ಮ ದೃಷ್ಟಿ ಯೇಸುವಿನ ಮೇಲೆ ಇರಬೇಕೆಂಬುದಾಗಿರುವ ಆ ದೃಷ್ಟಿಯನ್ನ ತಪ್ಪಿಸಿ ಅಥವಾ ಅದರ ದಾರಿ ತಪ್ಪಿಸಿ ಹಿಂದಕ್ಕೆ ನೋಡುವುದು. ಅಂದ್ರೆ ನಾವು ಯಾವುದನ್ನು ಬಿಟ್ಟು ಬಂದಿವೋ, ಯಾವುದು ನಮ್ಮ ಹಿಂದೆ ಇರಬೇಕೋ ಅದನ್ನು ನೋಡು. ನೀವು ಅರ್ಥ ಮಾಡ್ಕೊಳ್ಳಿ.
ಒಂದು ದಿನ ಒಂದೇ ಸಾರಿ ಹಿಂತಿರುಗಿ ನೋಡಬಾರ್ದು ಎಂಬುದಕ್ಕೆ ಈ ಲೋಟನ ಅಂತ ಏನು ಮಾಡ್ತಾರೆ, ಹಿಂತಿರುಗಿ ನೋಡ್ತಾರೆ. ಆದರೆ ಇವತ್ತುವರೆಗೆ ಗೆದ್ದಿದ್ದಾವೆ ನೋಡ್ರಿ. ಆದರೆ ಇವತ್ತಿನ ವಿಶ್ವಾಸಗಳ ದೇವರಂಗೆ ಯಾರು ಮಾಡಿದಾರ? ಇದು ಯಾವ ಥರ ಕೂತ್ಕೊಂಡು ಯೋಚನೆ ಮಾಡ್ತೀವ? ಈಗ ಯೇಸು ಸ್ವಾಮಿ ಲೋಟನ ಹೆಂಡತಿ ನೆನೆಸ್ಕೊಡ್ರಿ. ಯಾಕಂದ್ರೆ ಅವಳಿಗೆ ಒಂದೇ ಸಾರಿ ಹೇಳಿದ್ದು, ಒಂದೇ ದಿನ ಹೇಳಿದ್ದು. ಆ ಒಂದು ದಿನ ಹೇಳಿದೆ, ಒಂದೇ ದಿನದಲ್ಲಿ ಏನು ಮಾಡಲ್ಲ ಅವಳು ಕಾಪಾಡಿಕೊಂಡಿಲ್ಲ. ಆದರೆ ನಾವು ವರ್ಷವೆಲ್ಲ ಅನೇಕ ಸಾರಿ ಅನೇಕ ಸತ್ಯಗಳನ್ನ, ಕ್ರಮಗಳನ್ನ, ನಿಯಮಗಳನ್ನ, ವಿಶ್ವಾಸ ರೀತಿಯಲ್ಲಿ ನಡ್ಕೊಳ್ಳೋ ರೀತಿ ಎಲ್ಲವನ್ನೇ ಮಾಡ್ತೀವಿ. ಅವಾಗ ಹಿಂದಕ್ಕೆ ನೋಡ್ಬಿಟ್ಟಿರಿ. ನೀವು ಅರ್ಥ ಮಾಡ್ಕೊಂಡು ಕೂತ್ಕೊಂಡು ನೀವು ಯೋಚನೆ ಮಾಡಿದ್ರೆ ಇದು ಚಿಕ್ಕ ವಿಷಯನಾ? ಲೋಟನ ಹೆಂಡತಿನ ಒಂದು ಸಾರಿ ತಿರುಗಿ ನೋಡೋದಕ್ಕೆ, ನೋಡಬಾರ್ದು, ಹಿಂತಿರುಗಬಾರ್ದು ಅಂತ ಹೇಳೋದಕ್ಕೆ ಅವಳು ಇವತ್ತುವರೆಗೆ ಉಪ್ಪು ಸ್ತಂಭವಾಗಿ ನಿಂತಿದ್ರೆ, ನಮ್ಮನ್ನ ಈ ದಿನವೂ ಇಷ್ಟು ತಪ್ಪು ಮಾಡಿದ್ರೆ ನಮ್ಮನ್ನ ದೇವರು ತಳ್ಳದೆ ಇನ್ನೂ ನಿಲ್ಲಿಸಿ ಮಗಳೇ ಮಗಳೇ ಎಂಬುದಾಗಿ ನಮ್ಮ ಹತ್ರ ಮಾತಾಡ್ತಾ ಇದ್ರೆ ನಮ್ಗೆ ಇದ್ರ ಬಗ್ಗೆ ಏನಾಗಿಲ್ಲ. ನಾವೇನು ಅಂತಂದ್ರೆ ಇಲ್ಲ, ಇದೇನು ಮಾಡೋಕ್ಕಾಗುತ್ತೆ? ಈಗ ಲೋಟನ ಹೆಂಡತಿ ಒಂದು ಚಾನ್ಸ್ ಕೊಟ್ಟಿಲ್ವಲ್ಲ. ಈಗ ಲೋಟನ ಹೆಂಡತಿ ಬಂದಿರ್ತಾಳಮ್ಮ ಏಸು ಬರುವಾಗ. ನೀವು ಅರ್ಥ ಮಾಡ್ಕೊಳ್ಳಿ. ಅವಳು ದೇವರ ಹತ್ರ ಹೋಗಿ, ಸ್ವಾಮಿ ನೀವು ಹೇಳಿದಂಗೆ ಒಂದೇ ಸಾರಿ, ಒಂದೇ ದಿನ, ಒಂದೇ ಮಾತನ್ನು ಕೇಳಲಿಲ್ಲ, ಅಷ್ಟಿಗೆ ನನಗೆ ಈ ಗತಿ ಬಂತಲ್ಲ. ಇವತ್ತು ನಿನ್ನ ಮಕ್ಕಳೆಲ್ಲ ವರ್ಷಕ್ಕೆ ಇಷ್ಟು ಪ್ರಸಂಗ ಕೇಳಿ, ಇಷ್ಟು ಸಾರಿ ಬುದ್ಧಿ ಹೇಳಿ, ಎಷ್ಟು ಸಾರಿ ಅವರು ಒಪ್ಪಿಸ್ಕೊಟ್ಟಿದ್ದಾರೆ. ಆದ್ರೆ ಅವ್ರು ಎಷ್ಟು ಸಾರಿ ಹಿಂತಿರುಗಿ ಈ ಪ್ರಪಂಚ ಲೋಕವನ್ನು ನೋಡಿ ಜೀವನ ಮಾಡಿದ್ದಾರೆ. ಆದ್ರೆ ಅವ್ರ ಮುಂದೆ ನಾನು ಯಾವ ಲಿಸ್ಟ್ ಅಲ್ಲಿ ಇದ್ದೀನಿ? ನೀವು ಕೂತ್ಕೊಂಡು ಯೋಚನೆ ಮಾಡ್ಬೇಕಿದಲ್ಲ. ಯೇಸು ಸ್ವಾಮಿ ಇದನ್ನ, ನೀವು ಲೋಟನ್ ಹೆಂಡತಿಯನ್ನ ಯೇಸು ಸ್ವಾಮಿ ಇದನ್ನು ಹೇಳ್ದವೇನ್ವಾ? ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹೇಳ್ದ ಮಾತೆ ನಿಮ್ಮ ನ್ಯಾಯ ತೀರ್ಪಿನಲ್ಲಿ ನಿಲ್ಲಿಸುತ್ತೆ. ಆದರೆ ಯೇಸು ಸ್ವಾಮಿ ಹೇಳಿದ ಈ ಒಂದು ಮಾತನ್ನು ನಾವು ಕುತ್ಕೊಂಡು ಯೋಚನೆ ಮಾಡಿದೀವ ಎಂಬುದಾಗಿ ನೀವು ನೋಡ್ರಿ. ಬೈಬಲಲ್ಲಿ ಎರಡನೇದು ಈ ಅವೇ ಬಂದ್ರು, ಆದಾಮನ ಹೆಂಡತಿ. ಇವರಿಗೆ ದೇವರು ಹೇಳ್ತಾರೆ, ಈ ತೋಟದ ಮರದ ಹಣ್ಣುಗಳನ್ನು ತಿನ್ನಬಾರ್ದು ಅಂತ ಹೇಳಿದ್ರು. ಇವಳು ಎಷ್ಟು ಸಾರಿ ತಿಂದ್ರಮ್ಮ? ಒಂದೇ ಸಾರಿ. ನೀವು ಅರ್ಥ ಮಾಡ್ಕೊಳ್ಳಿ, ಒಂದೇ ಸಾರಿ, ಒಂದೇ ದಿನ ತಿಂದಿರೋದು. ತಿರುಗಿ ಅವ್ರು ಏನು ಮಾಡಿಲ್ಲ, ತಿಂದೇ ಇಲ್ಲ. ಯಾಕಂದ್ರೆ ದೇವರು ತಿರುಗಿ ಏನು ಮಾಡ್ತಾರೆ, ಏನು ತೋಟದ ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರೆ. ನೀವು ಬೈಬಲ್ ಓದುವಾಗ ಇವರಿಗೆಲ್ಲ ಒಂದೇ ಸಾರಿ, ಒಂದೇ ದಿನದಲ್ಲಿ ಒಂದೇ ಮಾತಕ್ಕೆ ಅವಿಧರಾಗಿದ್ದಕ್ಕೆ ಇವತ್ತು ಭೂಮಿ ಸವಿಸಲ್ಪಟ್ಟಿದೆ, ಜನಾಂಗಗಳು ಸವಿಸಲ್ಪಟ್ಟಿದೆ. ಈ ಭೂಮಿ ಮೇಲೆ ಸಕಲ ಸೃಷ್ಟಿಗಳಿಗೆ ಶಾಪ ಬಂದಿದೆ. ಯಾರ ನಿಮಿತ್ತವಾಗಿ ಅಲ್ವಾ? ಹೌದಲ್ಲಮ್ಮ? ನಾವಿದನ್ನು ಸೀರಿಯಸ್ ಆಗಿ ಯಾವತ್ತು ತಗೊಳ್ಳೋದು? ನಾವೆಲ್ಲ ಏನಾದ್ರು ಗೊತ್ತಾ, ಒಂದ್ಸಲ ಬಿಡು, ದೇವರು ಶ್ರಮಿಸ್ತಾರೆ. ಸರಿ, ಈ ವಾಕ್ಯ ಎಲ್ಲ ಶ್ರಮಿಸುತ್ತಾ ಎಂಬುದಾಗಿ ಬೈಬಲ್ ಓದಿ ಕೊಡೋಣ. ಆಗ ಆದಾಮನ ಹೆಂಡತಿ ಬಂದು, ದೇವರೇ, ಅವ ಭೂಮಿಯಲ್ಲಿ ಯಾರೂ ಇರಲಿಲ್ಲ, ಪಾಸ್ಟರ್ ಇರಲಿಲ್ಲ, ಅವತ್ತು ಚರ್ಚೆ ಇರಲಿಲ್ಲ, ಪ್ರಾರ್ಥನೆ ಇರಲಿಲ್ಲ. ನೀನು ಹಿಂಗೆ ನಡ್ಕೊಳ್ಳೋ ವಿಷಯವನ್ನು ನಮಗೆ ಈಗ ಮಾಡಬಾರ್ದು ಎಂಬುದಾಗಿ ಹೆಸರಿಗೆ ಯಾರು ಕೊಟ್ಟಿಲ್ಲ. ನೀನು ಕೂಡ ಏನು ಮಾಡಿಲ್ಲ, ಡೈಲಿ ಹೇಳಿಲ್ಲ. ಡೈಲಿ ದೇವ್ರು ಬಂದು ಮಾತಾಡ್ತಾರೆ ಅಲ್ವಾ? ಮಾತಾಡುವಾಗ ಡೈಲಿ ಅವೇ ಆದಾಮನೆ ಇದನ್ನೆಲ್ಲ ತಿರುಗಿ ನೋಡ್ಕೊಂಬಂದು ಎಲ್ಲ ಚೆನ್ನಾಗಿದ್ದೀರಾ, ನಾನು ಹೇಳ್ದಂತೆ ಆ ಹಣ್ಣನ್ನು ತಿನ್ನದೇ ಇದ್ದೀರಾ? ಯಾವ ಥರ ಒಂದಿನ ಕೇಳಿದ್ರ? ಇಲ್ಲ. ಒಂದು ದಿನ ತಿರುಗಿ ಅದನ್ನು ರಿಪೀಟ್ ಮಾಡಿದ್ರ? ಇಲ್ಲ. ಆದರೆ ದೇವರ ಒಂದು ಮಾತಿನ ಪ್ರಕಾರ, ಅದಕ್ಕೆ ಹೇಳಿದು ಯೇಸು ಸ್ವಾಮಿ ಹತ್ರ ಸೈತಾನ್ ಬರ್ತಾನೆ. ಮತ್ತಾಯ ಬೆಳೆಸುವಾರ್ತೆ 4ನೇ ಅಧ್ಯಾಯ, ಲೂಕನ ಬೆಳೆಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸೈತಾನ್ ಬರ್ತಾನೆ, ಯೇಸು ಸ್ವಾಮಿ ಹತ್ರ ಬರ್ತಾನೆ. ಬಂದಾಗ ಅವನು ಫಸ್ಟ್ ಕೇಳೋ ಪ್ರಶ್ನೆ ಏನು ಗೊತ್ತಾ? ಓದಿ.
ಈ ಕಲ್ಲುಗಳನ್ನು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಿ ಹಾ, ಒಂದೇ ಒಂದು ಮಾತು ಹೇಳಯ್ಯ ಸಾಕು. ಏನಂತ? ಕಲ್ಲು ರೊಟ್ಟಿ ಆಗೋದಕ್ಕೆ 1 ಗಂಟೆ ಪ್ರೇಯರ್ ಬೇಡ. ಅರ್ಥ ಮಾಡ್ಕೊಳ್ಳಿ. ಬಲವಾಗಿ, ಧೈರ್ಯವಾಗಿ, ಆಳವಾಗಿ, ವಿಶ್ವಾಸದಲ್ಲಿ ಹೇಳ್ಬೇಕಾದ್ರೆ ಇದೆಲ್ಲ ಏನು ಬೇಕಾಗಿಲ್ಲ. ನೀನೇನು ಹೇಳು, ನಿನ್ನ ದೇವಕುಮಾರನು, ನಿನಗೆ ಅಧಿಕಾರ ಇದೆ. ನೀನು ಕಲ್ಲನ್ನು ರೊಟ್ಟಿ ಮಾಡೋಕ್ಕಾಗುತ್ತೆ, ರೊಟ್ಟಿಯನ್ನು ಕಲ್ಲು ಮಾಡೋಕ್ಕಾಗುತ್ತೆ. ಅದು ನೀನೇನು ಮಾಡ್ಬೇಕೀಗ? ಒಂದು ಮಾತು ಹೇಳು. ಏನಂತ? ಈ ಕಲ್ಲು, ನೀವು ಅರ್ಥ ಮಾಡ್ಕೊಳ್ಳಿ. ಈ ಒಂದು ಮಾತನ್ನೇ ಯಾಕೆ ಯೇಸು ಜಯಿಸಿ ತೋರಿಸಿದ್ರು ಗೊತ್ತಾ? ಅವರೇ ನಮಗೆ ಮಾದರಿ. ಲೇಲುಯಾ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಮಾತನ್ನು ಕೂಡ ನಾವು ದೇವರ ಮಾತನ್ನು ಮೀರಿ ನಡಿಬಾರದು ಎಂಬುದಾಗಿರುವ ಕಾರ್ಯವನ್ನ ಪ್ರಾರಂಭ ಬಂದುಕೊಂಡು ಯೇಸು ಹೇಳ್ತಾರೆ. ಅದೇನು ಹೇಳ್ತ ಗೊತ್ತಾ? ಮನುಷ್ಯನು ರೊಟ್ಟಿಯಿಂದ ತಿಂದು ಬದುಕೋದಿಲ್ಲ, ಆದರೆ ದೇವರ ಬಾಯಿಂದ ಹೊರಟು ಬರುವ, ನೋಡಿ ಅದರಲ್ಲಿ ಒಂದು ಮಾತು ಅಂತಿಲ್ಲ, ಒಂದು ಮಾತು, ಪ್ರತಿ ವಿಷಯಕ್ಕೆ ಒಂದೇ ಮಾತು. ಯಾವ್ಯಾವ ವಿಷಯಕ್ಕೆ ದೇವರ ಇಟ್ಟಿರೋದ ಬಹು ಮಾತುಗಳಲ್ಲ, ಒಂದೇ ಮಾತು. ಸತ್ಯವಾದ ಹೇಳ್ತಾರೆ, ಇದನ್ನೇ ಸೈತಾನಿಗೆ ಜ್ಞಾಪಕ ಮಾಡ್ತಾರೆ. ನಾವೇನ್ ಮಾಡ್ತೀವಿ ಗೊತ್ತಾ? ಒಂದು ವಿಷಯ ತಾನೇ ಬಿಡು, ಅದು ದೇವರೆಲ್ಲ ಶ್ರಮಿಸುವುದು ಇಲ್ಲ. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ನಡಿಬೇಕು, ಮಾಡಬೇಕು, ಇರಬೇಕು ಎಂಬುದಾಗಿ ನಮಗೆ ಆಜ್ಞಾಪಿಸುವ ಆಜ್ಞೆಗಳು ಪ್ರತಿಯೊಂದನ್ನು ನಾವೇನು ಮಾಡಬೇಕು? ಕೈಕೊಂಡು ನಡಿಬೇಕು. ಯಾರು ಹೇಳೋದನ್ನ? ದೇವರು ಹೆಂಗೆ ಹೇಳ್ತಾರೆ? ಮತ್ತಾಯ ಬರ ಸ್ವಾರ್ಥ 28-20 ವಾಕ್ಯದಲ್ಲಿ ದೇವರು ಸೇವಕರಿಗೆ ಆಜ್ಞಾಪಿಸ್ತಾರೆ, ಸೇವಕರು ನಮಗೆ ಹೇಳ್ತಾರೆ. ಹಾಗೆ ದೇವರು ನಮ್ಮ ಸೇವಕರಿಂದ ದೇವರು ಏನೇ ಹೇಳ್ಬೇಕಾದ್ರೂ ಅದನ್ನು ಹೇಳುವಾಗ ನಾವೇನ್ ಮಾಡಬೇಕು? ಅವಳನ್ನ ಕೈಕೊಂಡು ನಡಿಬೇಕು. ಹಾಗೆ ನಡೆದ್ರೆ ಅವರ ಜೊತೆಗೆ ಯಾರು ಇರ್ತಾರೆ? ಪಾಸ್ಟರ್ ಇರಲ್ಲ, ಯೇಸು ಇರ್ತಾರೆ. ಅಲ್ಲೇಲುಯಾ. ಯಾಕೆ ನೀವು ಸೇವಕರ ಮಾತನ್ನು ಕೇಳಿ ನಡಿಬೇಕಂದ್ರೆ, ಸಭೆ ಮಾತನ್ನು ಕೇಳಿ ನಡಿಬೇಕಂದ್ರೆ, ನೀವು ಸಭೆ ಮಾತನ್ನ ಸೇವಕರ ಮಾತನ್ನು ಕೇಳಿದ್ರೆ, ಸಭೆಯು ಆತನ ದೇಹ, ಅದಕ್ಕೆ ಕ್ರಿಯೆ ಕೊಟ್ಟಿರೋದು ಆತನ ರಕ್ತ. ಆ ಸಭೆಯಲ್ಲಿ ದೇವರು ಹೇಳಿದ್ದು ತನ್ನ ಸೇವಕರ ಮೂಲಕವಾಗಿ ಆದ ಕಾರಣವೇ ನಾವೇನ್ ಮಾಡಬೇಕು? ಪ್ರತಿಯೊಂದು ಮಾತಿಗೆ ನಾವು ಕೇಳಬೇಕು. ಹಾಗೆ ಕೇಳಿದ್ರೆ ಈಗ ಸೇವಕರು ಬರಲ್ಲ, ಯೇಸುವೆ ಜೊತೆಗೆ ಬರ್ತಾರೆ. ಸೆಕೆಂಡ್, ನಮ್ಮ ಜೊತೆಗೆ ಇನ್ನೊಬ್ಬರು ಬರ್ತಾರೆ. ಯಾರು? ದೇವರ ಆತ್ಮನೆಂಬ ದೇವರ ಸ್ವರೂಪನು. ಆದರೆ ಆತ್ಮಸ್ವರೂಪಿಯಾಗಿರುವ ದೇವರು ನಮ್ಮ ಜೊತೆ, ನಮ್ಮ ಕಣ್ಣಿಗೆ ಕಾಣದೆ ನಮ್ಮ ಜೊತೆಗೆ ಬರ್ತಾರೆ. ನೀವು ಒಬ್ಬಟ್ಟಿಗಳಾಗಿರು, ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬದಲ್ಲಿ ಒಂದೇ ಕುಟುಂಬ ಆಗಿರು. ನಿನಗೆ ಯಾವ ವಿಷಯದಲ್ಲಿ ಯಾರು ಸಹಾಯವಿಲ್ಲದೆ ಏಕಾಂಗಿಯಾಗಿ ನೀನು ಕೈ ಬಿಟ್ಟ ಸ್ಥಿತಿಗಿರು. ಆದ್ರೆ ನಿನ್ನ ಜೊತೆಗೆ ಯಾರು ಕಣ್ಣಿಗೆ, ನಿನ್ನ ಕಣ್ಣು ಕೂಡ ಕಾಣದಿರೋ ದೇವರಿದ. ಅಲ್ಲೇಲುಯಾ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾರು ದೇವರ ಮಾತ್ರ ಒಂದು ಮಾತು ಕೂಡ ತಳ್ಳದೆ ನಡಿಬೇಕೆಂಬುದಾಗಿ ದೇವರ ಮುಂದೆ ಒಪ್ಪಿಸ್ಕೊಂಡು ನಡೀತಾರೋ ಅವರ ಜೊತೆಯಲ್ಲಿ ಅವರಿಗೇ ಅರಿಯದೆ ದೇವರಿರ್ತಾರೆ. ಇದನ್ನು ಅರಿಬೇಕಂದ್ರೆ ಅವರ ಒಳಗೆ ಒಂದು ಶಕ್ತಿ ಬರುತ್ತೆ. ಏನಂತ ಬರುತ್ತೆ ಗೊತ್ತಾ? ನಾನು ಯಾರಲ್ಲ? ಒಬ್ಬಂಟಿಗಳಲ್ಲ, ನಾನು ಏಕಾಂಗಿ ಅಲ್ಲ, ನಾನು ಅನಾಥನಲ್ಲ, ನಾನು ನನ್ನ ಕುಟುಂಬ ಒಂದೇ ಕುಟುಂಬವಲ್ಲ, ನನ್ನ ಸಹಾಯಕ್ಕೆ ಬೇರೆ ಯಾರಿಲ್ಲದಂತೆ ನಾನು ಒಬ್ಬರಾಗಿ ಬಿಟ್ಟಿರುವ ವ್ಯಕ್ತಿ ಅಲ್ಲ. ನಾನು ನನ್ನ ಸಹಾಯಕನು ಭೂಮಿ ಆಕಾಶ ಉಂಟು ಮಾಡಿದ ದೇವರು. ಅಲ್ಲೇಲುಯಾ. ನನ್ನ ಸಹಾಯಕ್ಕೆ ದೇವರು ಆಜ್ಞಾಪಿಸುವ ದೇವ ದೂತ ನನಗಿದ್ದಾರೆ. ಯಾರು ಸಹಾಯವೋ, ಯಾರು ನನ್ನ ಕಡೆ ಇಲ್ಲದೆ ಹೋದರೂ ನನ್ನ ಸಹಾಯ ಮಾಡಕ್ಕೆ ನನಗೆ ದೇವ ದೂತರಿದ್ದಾರೆ. ಈ ಅನುಭವಕ್ಕೆ ಅವ್ರ ಒಳಗೆ ಬಂದ್ಬಿಡುತ್ತೆ. ಹೆಂಗ್ ಬರುತ್ತೆ? ಆ ಒಂದು ಮಾತು. ಅದಕ್ಕೆ ಶತಾಧಿಪತಿ ಹೇಳಿದ್ದು, ನೀನು ಒಂದು ಮಾತು ಹೇಳಿ ನನ್ನ ಹಾಳು ಗುಣವಾಗ್ಬಿಟ್ಟ. ಈಗ ಐಶ್ವರ್ಯವಂತರು ಬಂದು ಏಳ್ಸವಂತ ಕೇಳ್ತಾನೆ, ನಾನು ಎಲ್ಲ ದೇವರ ಹಾಗನ್ನ ಕೈಕೊಂಡು ನಡೀತಾ ಇದ್ದೀನಿ ಅಂತ ಹೇಳುವಾಗ ಏಳ್ಸ್ವಾಮಿ ಹೇಳ್ತಾರೆ, ಒಂದು ಕೊರತೆ ಇದೆಪ್ಪ. ಏನು? ನಿನ್ನ ಬದುಕನ್ನು ಮಾರಿ ಬಡವರಿಗೆ ಕೊಡು.
ಅವಾಗ ಅವನ ಐಶ್ವರ್ಯವನಾಗಿದ್ದ ಕಾರಣ ಬೇಸರಾಗಿ ವಾಪಸ್ ಹೋಗ್ಬಿಟ್ಟಂತೆ. ಅದಕ್ಕೆ ಏಸು ಹೇಳ್ತಾರೆ, ಆ ಒಂದು ವಿಷಯವನ್ನ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ ಇವರು ಇಷ್ಟೆಲ್ಲ ಮಾಡಿದ್ರು ಕೂಡ ಏನಾಗುತ್ತೆ, ವ್ಯರ್ಥವಾಗುತ್ತೆ. ಸರಿ, ಇಲ್ಲಿ ನೋಡ್ರಿ, ಆದಿಕಾಂಡ ಓದ್ರಿ, 3ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿ ಇಲ್ಲಿ ನೋಡುವುದಕ್ಕೆ ರಮ್ಯವಾಗಿಯೂ ನೀವು ಅರ್ಥ ಮಾಡಿಕೊಳ್ಳಿ. ಅವಳ ತೋಟದಲ್ಲಿ ಎಲ್ಲಾ ಕಡೆ ಸುತ್ಕೊಂಡ್ಬಂದ್ರೆ ಫ್ರೀಯಾಗಿ ಸುತ್ಕೊಂಡ್ಬರ್ತಾರೆ. ಆದ್ರೆ ಅಲ್ಲಿ ಬಂದ್ರೆ ಏನಂತ, ಕಣ್ಣು ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಾಗುತ್ತಾ? ಯಾರನ್ನು ಮಾತ್ರ ನೋಡ್ಬೇಕಂದ್ರೆ ಆ ಸುತ್ತಲೂ 100 ಜನ ತಿಳ್ಕೊಂಡಿದ್ರು ಕೂಡ ಅವ್ರ ಕಂಡೀಷನ್ ಯಾರು ಮಾತ್ರ ಕಾಣ್ತಾರೆ, ಅವ್ರು ಯಾರು ನೋಡ್ಬೇಕು ಅವ್ರು ಮಾತ್ರ ಕಾಣ್ತಾರೆ. ಹೀಗೆ ನಿಮ್ಮ ಸುತ್ತಲೂ ನಮ್ಮ ಸುತ್ತಲೂ ಎಷ್ಟು ಜನ ಯಾರು ಏನು ಕೂಡ ಇದ್ರು ಕೂಡ ಅದರ ಮಧ್ಯೆ ನಮಗೆ ದೇವರಿರುವುದನ್ನು ನಾವು ಕಾಣಬೇಕು. ಅಲ್ಲೇಲಿಯ, ಅದರ ಮಧ್ಯದಲ್ಲಿ ದೇವರ ಮೇಲಿಟ್ಟ ದೃಷ್ಟಿಯೇ ನಮ್ಮ ಕಣ್ಮುಂದೆ ಇರಬೇಕು. ದೇವರ ಮೇಲಿಟ್ಟ ದೇವರ ವಾಕ್ಯದ ದೃಷ್ಟಿಯೇ ನಮ್ಮ ಮೇಲೆ ಇರಬೇಕು. ಈ ಅನುಭವಕ್ಕೆ ನಾವು ಬಂದ್ಬಿಡ್ಬೇಕು. ಇದು ಸಭೆಯಲ್ಲಿ ಬಂದ್ರೆ, ವಿಶ್ವಾಸದಿಂದ ಬಂದ್ರೆ, ಪ್ರಾರ್ಥನೆ ಮಾಡಿದ್ರೆ, ದೇವರನ್ನ ನಾವು ಕೂತ್ಕೊಂಡ್ರೆ ಆ ಅನುಭವಕ್ಕೆ ನಾವು ಬರ್ಬೇಕು. ಇದಕ್ಕೆ ಆತ್ಮಿಕ ಮನುಷ್ಯರು ಅಂತ ಅರ್ಥ. ಈಗ ದೇವರ ಮಕ್ಕಳು ಇವರ ಆತ್ಮಿಕ ದೃಷ್ಟಿ ಎಂಬುದು ಅವರ ಸುತ್ತಲೂ ಎಷ್ಟಿದ್ರು ಕೂಡ ಅವರಿಗೆ ದೇವರ ವಾಕ್ಯ, ದೇವರ ಉಪದೇಶ, ದೇವರ ರೀತಿಯಲ್ಲಿ ಅವ್ರು ಮನಸ್ಸಿರ್ಬೇಕು. ಇದು ಯಾರ ಹತ್ರ ಇಲ್ಲ. ನೀವು ಬೈಬಲ್ ಓದುವಾಗ ಇದು ನೋಡಿ, ನಾನು ನೆನಪು ತರ್ತೇನೆ. ಆದಿಕಾಂಡ 19ನೇ ಅಧ್ಯಾಯ 26ನೇ ವಾಕ್ಯ ಓದಿ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ಈಗ ಇವಳು ಕೂಡ ಲೋಟನ ಹಿಂದೆನೆ ಹೋಗ್ತಿದ್ದಾಳೆ. ಆದ್ರೆ ದೃಶ್ಯ ಮಾತ್ರ ಯಾರ ಮೇಲೆ ಬಂತು? ಅವಳು ಬಿಟ್ಟು ಹೋಗೋ ಪಟ್ಟಣದ ಮೇಲೆ ಬಂತು, ಸೋದೋಮ ಕುಮಾರ ಪಟ್ಟಣದ ಮೇಲೆ. ಅಲ್ಲಿ ಆದಾಮನಿಂದೇ ಇರುವಂತ ಅವೇ, ಯಾಕಂದ್ರೆ ಹಂಗೆ ಇರ್ಬೋದಾ ಎಂಬುದಾಗಿ ಕೇಳಿದ್ರೆ ಫಸ್ಟ್ ಆದಾಮನೇ ಅಂತ ಹೇಳ್ತಾರೆ. ಆದಾಮ್ ಬರ್ತಾನೆ. ಸೆಕೆಂಡ್ ಯಾರು ಬರ್ತಾರೆ? ಅವನಿಂದೆ ಅವಳು ಬರ್ತಾಳೆ. ನೆಕ್ಸ್ಟ್ ಅಮ್ಮ, ಏನಮ್ಮ ಅಂತ ಕೇಳಿದ್ರೆ ನಾನಿಲ್ಲ, ಆ ಸರ್ಪಣನ ಮೋಸ ಮಾಡ್ತೀನಿ ಅಂತ ಹೇಳ್ತಾನೆ. ಈ ನೋಡಿ, ಯಾರ್ಯಾರಿಂದ ಯಾರಿದ್ದಾರೆ? ಆದಾಮನಿಂದೇ ಅವೆ ಇದ್ದಾಳೆ. ಅವೆಯಿಂದೆ ನಾವು ಅರ್ಥ ಮಾಡಬೇಕು. ನಾವು ಯಾವಾಗಲೂ ಹಿಂತಿರುಗಿದ್ರೆ ಅಲ್ಲಿ ಕಡೆದಾಗ ಕಾಣುವ ಮುಖ ಯಾವುದು? ಸೈತಾನ. ಹುಷಾರಾಗಿರ್ಬೇಕು. ನಮ್ಮನ್ನ ವಿಶ್ವಾಸದಲ್ಲಿಯೋ, ಭಕ್ತಿಯಲ್ಲಿಯೋ, ನಂಬಿಕೆಯಲ್ಲಿಯೋ, ಪ್ರಾರ್ಥನೆಯಲ್ಲಿಯೋ ದೇವರು ನಮಗೆ ಮಾಡಬೇಕಾದ ಅದ್ಭುತಗಳನ್ನ ನಡೆಸ್ತಾರೆ ಎಂಬುದಾಗಿ ವಾಗ್ದಾನಗಳಲ್ಲಿಯೋ ನಾವು ಯಾರು ನೋಡಬಾರ್ದು? ಹಿಂತಿರುಗಿ ನೋಡಬಾರ್ದು. ನಾವು ಮುಂದೆ ಗುರಿ ಇಟ್ಟಬೇಕು. ಅದನ್ನು ಯಾರು ಗೊತ್ತಾ? ಅದು ನಡೆಸೋದಕ್ಕೆ ಸಮರ್ಥರಾಗಿರುವ ದೇವರು. ಅದರಂತೆ ನನ್ನ ಜೊತೆ ಬರುವುದಕ್ಕೆ ಸಮರ್ಥರಾಗಿರುವ ದೇವರು. ನನ್ನನ್ನು ಕೈ ಬಿಡಕ್ಕೆ ಮನಸ್ಸಿಲ್ಲದೆ, ಕೈ ಬಿಡದಾತನ ಆತರ ಆಶ್ರಯದಲ್ಲಿ ನಾವಿದ್ದೀವಿ. ಈ ಅನುಭವಕ್ಕೆ ನಾವು ಬರಬೇಕು. ಇವತ್ತು ನಾವೇನ್ ಮಾಡೋಣ? ಸರಿ, ನಿಮ್ಮ ಬೈಬಲಲ್ಲಿ ಯೋಬನ ಪುಸ್ತಕ 2ನೇ ಅಧ್ಯಾಯ 9ನೇ ವಾಕ್ಯ ಓದಿ. 9:10. ಹೀಗಿರುವಲ್ಲಿ ಅವನ ಹೆಂಡತಿ ಅವನಿಗೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ? ದೇವರನ್ನು ದೂಷಿಸಿ ತಾಯಿ ಎಂದು ಹೇಳಿದಳು. ಆಗ ಯೋಬನು ಆಕೆಗೆ, ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತೀ. ಸರಿ, ಈಗ ಯೋಬನಿಂದ ಯಾರಿದ್ದಾರೆ? ಯೋಬನ ನಿಂತಿದ್ದಾಳೆ. ಯೋಬನ ಎಂತಿಂದ ಯಾರಿದ್ದಾರೆ? ಈಗ ಯಾರಿದ್ದಾಳಮ್ಮ? ಸೈತಾನಿದ್ದಾನೆ. ಯಾಕಂದ್ರೆ ಈಗ ಅವನೇನು ಹೇಳ್ದ? ಎಲ್ಲ ತೆಗಿಸಿ, ಮನೆ, ಮಕ್ಕಳು, ಆಸ್ತಿ ಎಲ್ಲವನ್ನ ತೆಗಿಸ್ಬಿಟ್ಟ. ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇವನು ಒಂದು ಮಾತ್ರ ಉಳ್ಕೊಂಡಿದ್ದಾನೆ. ಗಮನಿಸಿ ನೋಡ್ರಿ. ಆವಾಗ ಅವಳೇನು ಹೇಳ್ತಾಳೆ? ಇನ್ನು ನೀನು ಮಾತ್ರ ಯಾಕೆ ಉಳ್ಕೊಂಡಿದ್ಯಾ? ಸಾಯಿ ಅಂತ ಹೇಳ್ತಾಳೆ.
ಸಾಯೋದ ಬಗ್ಗೆ ಮಾತಾಡೋದು ಯಾರು? ದೇವರು ಯಾವತ್ತೂ ಸಾಯೋದ ಬಗ್ಗೆ ಮಾತಾಡಲ್ಲ. ಬದುಕಿಸೋದ ಬಗ್ಗೆ, ನೆಲಕೊಂಡಿರೋದ ಬಗ್ಗೆ, ಮೇಲಕ್ಕಾಗೋದ ಬಗ್ಗೆ, ಜಯಿಸೋದ ಬಗ್ಗೆ ಎಲ್ಲ ದೇವರು ಮಾತ್ರನೇ ಮಾತಾಡೋದು. ಅರೆ ಯಾವಾಗ ನಮ್ಮನ್ನು ತಡೆಪಡಿಸಬೇಕು, ನಾವಿದಲ್ಲಿ ಗೆಲ್ಲಬಾರ್ದು, ಸೋಲ್ಬೇಕು, ನಾವಿದಲ್ಲಿ ಬದುಕಬಾರ್ದು, ಸಾಯ್ಬೇಕು, ಈ ನೆನಪೆಲ್ಲ ತರುತ್ತಾ ನೋಡಿ. ಇದು ಯಾರು? ಅದಕ್ಕೆ ಅವನು ಹೆಂಡತಿಯನ್ನು ತಗೊಂಡು ಎಲ್ಲಿಟ್ಟ? ಮೂರ್ಖಳು ನೀನು. ಈ ಮೂರ್ಖ ಯಾರು? ಹಿಂದೆ ಮೂರ್ಖ ಇದ್ದಾನೆ, ಇವಳನ್ನು ಏನ್ ಹೇಳ್ತಾಳ ಅವನು? ಮೂರ್ಖಳು. ಇವನು ಮೂರ್ಖ ಅಲ್ಲ. ಇವನು ಯಾರು? ನೀತಿವಂತನು, ದೇವರಿಗೆ ಭಯಪಡುವನು, ಕೆಟ್ಟದ್ದು ನಿರಾಕರಿಸುವನು, ನಿರ್ದೋಷಿ, ಯಥಾರ್ಥ ಚಿತ್ತನು. ಈ 5 ಕ್ವಾಲಿಫಿಕೇಶನ್ ಇರುತ್ತಿದೆ. ಇವಳ ಹತ್ರ ಏನು? ಇವರ ಹಿಂದೆ ಯಾರಿದ್ದಾರೆ? ಹೇಳ್ತಾನೆ, ನಿನ್ನ ಹಿಂದೆ ಇರುವ ಮೂರ್ಖನ ಮಾತನ್ನು ಕೇಳಿ ಮೂರ್ಖನಂತೆ ನಡಿಬೇಡ ನೀನು. ನಾನು ನೀತಿವಂತನು, ನಾನು ಯಥಾರ್ಥ ಚಿತ್ತನು, ದೇವರಿಗೆ ಭಯಪಡುವವನು, ಕೆಟ್ಟದನ್ನು ನಿರಾಕರಿಸುವವನು, ನಾನು ನೀತಿವಂತನಾಗಿರುವವನು, ನನ್ನಾಗೆ ನಡಿ. ನೀವು ಅರ್ಥ ಮಾಡ್ಕೊಳ್ಳಿ. ಅವಳು ಅದನ್ನ ತಿದ್ದುಪಡಿಸಿಕೊಂಡ್ಲ? ಇಲ್ಲ. ನೀವು ಬೈಬಲ್ ನೋಡಿ. ಆದರೆ ಅವಳ ಹಿಂದೆ ಬಂದ ಸೈತಾನ ಅವನು ಗೆಲ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯೋಬ ನೀತಿವಂತನು, ದೇವರಿಗೆ ಭಯಪಡುವವನು, ಕೆಟ್ಟದನ್ನು ನಿರಾಕರಿಸೋನು, ನಿರ್ದೋಷಿಯು, ಯಥಾರ್ಥ ಚಿತ್ತನು. ಆದ ಕಾರಣ ಇವನನ್ನು ಸೈತಾನ ಸೋಲ್ಸಕ್ಕೆ ಆಗಲ್ಲ. ಹಾಗಾದ್ರೆ ನಮ್ಮಲ್ಲಿ ಏನೇನು ಗುರು ಬರಬೇಕು? ನೀತಿವಂತರು, ದೇವರಿಗೆ ಭಯಭಕ್ತಿಯುಳ್ಳವರು, ಕೆಟ್ಟದನ್ನು ನಿರಾಕರಿಸುವವರು, ನಿರ್ದೋಷಿ, ಯಥಾರ್ಥ ಚಿತ್ತರು. ಈ 5 ಶ್ರೇಷ್ಠವಾಗಿರುವ ದೇವರಿಗೆ ಮೆಚ್ಚಿನ ಗುಣಗಳನ್ನು ಏನ್ ಮಾಡಿ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು. ಈಗ ಇವಳೇನ್ ಹೇಳ್ತಾಳೆ? ಇಂಥ ದೇವರಿಗೆ ಭಯಪಡುವ ಒಳ್ಳೆಯವನಿಗೆ ಸಾವು ಬರುತ್ತಮ್ಮ? ಬರುತ್ತಾ? ಬರಲ್ಲ. ಆದರೆ ಸೈತಾನ ಏನ್ ಹೇಳ್ತಾನೆ? ಒಂದು ವ್ಯಾಧಿ ಬಂದ್ರೆ, ಸೋದರ ಬಂದ್ರೆ, ಕಷ್ಟ ಬಂದ್ರೆ ವಯಸ್ಸಾಗಿ ನೀನು ಬದುಕಲ್ಲ, ಸತ್ತು ಹೋಗ್ತೀವಿ ಅಂತ ಹೇಳ್ತಾನೆ. ಆದ್ರೆ ದೇವರು ಹೇಳ್ತಾರೆ, ನಿನ್ನನ್ನು ಸಕಲ ವ್ಯಾಧಿಯಿಂದ ಗುಣ ಮಾಡ್ತೀನಿ, ಮರಣದಿಂದ ನಿನ್ನನ್ನು ಪಾರ್ ಮಾಡ್ತೀನಿ, ನಿನ್ನನ್ನು ಜೀವಕ್ಕೆ ಸೇರಿಸಿ. ಹಾಗಾದ್ರೆ ನೀತಿವಂತನಾಗಿರೋ ಯೋಬನು ಹೇಗೆ ಮಾತಾಡಿದ್ರು ಹಾಗೆ ದೇವ ಜನರು ತಮ್ಮನ್ನು ಮಾರ್ಪಡಿಸಿಕೊಳ್ಬೇಕು. ಸರಿ, ಇವನು ಎಂತಿನ ಹೇಗೆ ಕಾಪಾಡಿಕೊಂಡ? ಇವನು ಕರೆಕ್ಟ್ ಆಗಿರೋದಕ್ಕೆ ಎಂತಿನ ಕಾಪಾಡಿಕೊಂಡ. ಅರ್ಥ ಆಗ್ತಾ ನಿಮಗೆ? ಈಗ ವಿಶ್ವಾಸದಲ್ಲಿ ಬಲವಾಗಿರುವ ಹೆಂಡತಿದ್ದರೆ ತನ್ನ ಗಂಡನನ್ನು ಕಾಪಾಡಿಕೊಳ್ತಾಳೆ. ವಿಶ್ವಾಸದಲ್ಲಿ ಬಲವಾಗಿರುವ ಗಂಡಂದಿರಿದ್ದರೆ ತಮ್ಮ ಹೆಂಡತಿಯನ್ನು ಕಾಪಾಡಿಕೊಳ್ತಾರೆ. ವಿಶ್ವಾಸದಲ್ಲಿ ಬಲವಾಗಿರುವ ಮಕ್ಕಳಿದ್ದರೆ ತಮ್ಮ ತಂದೆ ತಾಯಿಗಳನ್ನು ಕಾಪಾಡಿಕೊಳ್ತಾರೆ. ತಂದೆ ತಾಯಿ ವಿಶ್ವಾಸದಲ್ಲಿ ಬಲವಾಗಿದ್ರೆ ಮಕ್ಕಳನ್ನು ಕಾಪಾಡಿಕೊಳ್ತಾರೆ. ಇದು ದೇವರ ಪ್ರಮಾಣ. ಇದನ್ನ ನೀವು ಅರಿಬೇಕು. ಒಬ್ಬರು ಕುಟುಂಬದಲ್ಲಿ ಬಲಗಿನ ಆದ್ರೆ ಇನ್ನೊಬ್ಬರು ಏನ್ ಮಾಡೋದು ಅಂತ ಹೇಳಬೇಕು. ಅವರಿಗೆ ಇವರು ಕೂಡ ಆಗಬಾರ್ದು. ಇದು ನಮಗೆ ದೇವರು ಎಚ್ಚರಿಸುವಂತ ಒಂದು ಅದ್ಭುತವಾಗಿರೋ ಸಂದೇಶ. ಯಾಕಂದ್ರೆ ಲೋಟನ್ ನೋಡ್ರಿ, ಲೋಟನ ಹೆಂಡತಿ ನೋಡ್ರಿ. ಇವಳು ಯಾಕೆ ಉಪ್ಪು ಸ್ತಂಭವಾದ ಗೊತ್ತಾ? ಅವಳಿಗೆ ಶಕ್ತಿ ಇತ್ತು, ಬುದ್ಧಿ ಇತ್ತು, ಆದ್ರೆ ಅವಳು ಏನ್ ಮಾಡಿಲ್ಲ, ನಡ್ಕೊಂಡಿಲ್ಲ. ಇವತ್ತು ಸತ್ಯವಾಗಿ ಹೇಳ್ತಾರೆ, ನಮ್ಮ ಬುದ್ಧಿ ಆಗಲಿ ಶಕ್ತಿ ಆಗಲಿ ಅದು ದೇವರ ವಾಕ್ಯದ ಮೇಲೆ ಇರಬೇಕು. ನಮ್ಮ ವಿಶ್ವಾಸವಾಗಲಿ ನಮ್ಮ ದೃಷ್ಟಿ ಆಗಲಿ ಅದು ಯೇಸುವಿನ ಮೇಲೆ ಇರಬೇಕು. ಈಗ ನಾವು ದೃಢವಾಗಿ ಇಟ್ಟುಕೊಂಡ್ರೆ ನಾವು ಯಾವತ್ತೇನಾಗಲ್ಲ. ಇನ್ನೊಂದು ವಾಕ್ಯಗಳು ಓದಿ. ದಾವೀದನ ಹೆಂಡತಿ ನಿಮಗೆ ಗೊತ್ತಿರಬೇಕು, ಮೀಗಾಳ, ಅವಳ ಹೆಸರು. ಓದೋಣ. 2 ಪುಸ್ತಕ 6ನೇ ಅಧ್ಯಾಯದಲ್ಲಿ 14, 15, 16 ವಾಕ್ಯದಲ್ಲಿ ಬರುತ್ತೆ. ದೇವರ ಸನ್ನಿಧಿಯಲ್ಲಿ, ದೇವರ ಒಡಂಬಡಿಕೆ ಮುಂದೆ, ದೇವರ ಮಂಜೂಸಿನ ಮುಂದೆ ಅವನೇನ್ ಮಾಡ್ತಾನೆ? ಅವನು ತನ್ನ ರಾಜಸ್ಥಾನವನ್ನು ತೆಗೆಸಿ ದೇವರನ್ನ ಆರಾಧನೆ ಮಾಡ್ತಾನೆ. ಅವನು ಅದೇ ಡ್ರೆಸ್ ತಗೊಂಡ್ಬಂದು ರಾಜರಾಗಿ ಇದ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಯಾಕೆ ಗೊತ್ತಾ? ತುಂಬಾ ಸಮಯದಲ್ಲಿ
ನಾವೆಲ್ಲ ದೇವ್ರನ್ನ ಆರಾಧಿಸ್ಬೇಕಂದ್ರೆ ಕೆಲವರು ನೋಡಿ, ನಮಗೆ ದೇವರ ಸಭೆಯಲ್ಲಿ ನಮಗೆ ಮರ್ಯಾದೆ ಇರಬೇಕು, ನಮಗೆ ಸ್ಥಾನ ಇರಬೇಕು, ನಮಗೆ ಅದಿರಬೇಕು, ಆವಾಗಲೇ ನಾವು ದೇವರು. ಹಂಗಲ್ಲ. ನಾವು ದೇವರ ಸಂಧಿಯಲ್ಲಿರಬೇಕು. ನಮ್ಮ ಹಣ, ನಮಗಿರುವ ಐಶ್ವರ್ಯ, ನಮಗಿರುವ ಸ್ಥಾನ, ನಮಗಿರುವ ವಿದ್ಯಾಭ್ಯಾಸ, ನಮಗಿರುವ ಜನಬಲ, ಇದೆಲ್ಲ ಯಾರ ಮುಂದೆ ತೋರಿಸಬಾರ್ದು? ದೇವರ ಸನ್ನಿಧಿಯಲ್ಲಿ ತೋರಿಸಬಾರ್ದು. ಯಾಕಂದ್ರೆ ದಾವೀದನ ದೇವರ ಹೃದಯಕ್ಕೆ ಮೆಚ್ಚಿನವನು, ದೇವರ ಹೃದಯ ಅವನಿಗೆ ಗೊತ್ತಿದೆ. ಆದ ಕಾರಣ ಅವನೇನು ಮಾಡಿಲ್ಲ, ಈ ರಾಜಸ್ಥಾನವು ಇವತ್ತು ನನಗಿರುವ ಎಲ್ಲ ಸಂಪತ್ತು ಯಾರಿಂದ ಬಂದಿದೆ? ದೇವರಿಂದ ಬಂದಿದೆ. ಆದ ಕಾರಣ ನಾನು ದೇವರ ದೃಷ್ಟಿಯಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕು. ಇದೆಲ್ಲ ಊರ ಹತ್ರ ಮನುಷ್ಯರ ಹತ್ರ ತೋರಿಸಬೇಕು, ದೇವರ ಸಂದೆ ನಾನು ತೋರಿಸಬಾರದು. ನೋಡ್ರಿ, ಆದ್ರೆ ಮೀಗಾಳ ಏನ್ ಮಾಡ್ತಾಳೆ? ಓದಿ. ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಓಕೆ. ಸೌಲನ ಮಗಳಾದ ಮೀಕಾಲಳು ಕಿಟಕಿಯಿಂದ ಹಣಿಕಿ ನೋಡಿದಳು. ಪ್ರೈಸ್ ದಿ ಲಾರ್ಡ್. ಎಲ್ಲಿಂದ ನೋಡಿದ್ರು? ಕಿಟಕಿಯಿಂದ ಇಣಿಕಿ ನೋಡಿ ದಾವೀದನು ಯೆಹೋವನ ಮುಂದೆ ದೇವರ ಸನ್ನಿಧಿಯಲ್ಲಿ ಪ್ರೈಸ್ ದಿ ಲಾರ್ಡ್. ಅವನು ದೇವರ ಸನ್ನಿಧಿಯಲ್ಲಿ ಅರಸನೆಂಬುದನ್ನು ಮರೆತು ರಾಜ ವಸ್ತ್ರವನ್ನು ತೆಗೆಸಿ ಸಾಧಾರಣವಾಗಿರುವ ಮನುಷ್ಯರಂತೆ ದೇವರ ಮುಂದೆ ಹಾಡಿ ಕುಣಿದು ದೇವರನ್ನು ಕನಪಡಿಸಂತೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮುಂದೆ ಈ ಪ್ರಪಂಚವನ್ನ ಆಸೆಯನ್ನು ಹಿಂದಕ್ಕೆ ಹಾಕೋರು ಅದನ್ನು ತೆಗಿಸಿ ದೇವರ ಮುಂದೆ ತೆಗಿಸ್ತಾರೆ. ಇವಾಗ ಏನಾಯ್ತು? ಬೈಬಲ್ ಓದಿ ನೋಡ್ರಿ. ಯೆಹೋವನ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ಎಲ್ಲಿ? ಎಲ್ಲಾರ ಮುಂದೆ ಹೇಳಲಿಲ್ಲ ಅವಳು. ಅರ್ಥ ಮಾಡ್ಕೊಡ್ರಿ. ಅವಳು ತನ್ನ ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. ಯಾಕೆ? ಅವನು ದೇವರ ಸಂದರ್ಭದಲ್ಲಿ ಕೊಟ್ಟ ಗೌರವ, ದೇವರಿಗೆ ಮಾಡಿದ ಸ್ತುತಿ, ದೇವರ ಮುಂದೆ ಭಯಭಕ್ತಿ ಅನ್ಕೊಳ್ಳೋ ಜೀವನ ಅವಳಿಗೆ ಇಷ್ಟ ಆಗಿಲ್ಲ. ಹಲ್ಲೆಲೂಯಾ. ಅವಳಿಗೆ ಗಂಡನಾಗಿ ಅವಳು ಉಳಿಸ್ಕೊಳ್ಳೋಕೆ ಅವಳಿಗೆ ಇಷ್ಟ ಹೊರತು ದೇವರ ಮಗನಾಗಿ ದೇವರ ಸಂದಲಿ ತನ್ನ ಗಂಡನನ್ನ ದೇವರ ಮುಂದೆ ಉತ್ತಮನಾಗಿರೋದಕ್ಕೆ ಅವಳು ಏನ್ ಮಾಡಿಲ್ಲ, ಉಪಯೋಗ ಆಗಲಿಲ್ಲ. ಅದಕ್ಕೆ ದೇವರ ಕೋಪ ಅವಳ ಮೇಲೆ ಬರುತ್ತೆ. ಅವಳು ಏನ್ ಮಾಡ್ತಾಳೆ? ಮಕ್ಕಳ ಪುತ್ರ ಸಂತಾನ ಇಲ್ಲದವಳಾಗಿ ಬಂಜೆ ಆಗಿರ್ತಾಳೆ. ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಕಾರಣನೇ ಅವರಿಗೆ ಎಷ್ಟೋ ಮಕ್ಕಳು ಕೊಡಕ್ಕೆ ದೇವರು ಹಿಡಿದ್ರು. ಅದನ್ನ ಅಡ್ಡಿ ಮಾಡಿಕೊಂಡಿದ್ದು, ಅದನ್ನ ಆ ದೇವರ ಆಶೀರ್ವಾದಕ್ಕೆ ತಡೆಯಾಗಿದ್ದು ಯಾರ ಕಾರಣ? ಆಕೆ ದೇವರ ಸನ್ನಿಧಿಗೆ ಬೆಲೆ ಕೊಡದೆ ಹೋದ್ರೆ, ದೇವರ ಸಭೆ, ದೇವರ ಸೇವಕರು ದೇವರ ಸನ್ನಿಧಿಯಲ್ಲಿ ಮಾತಕ್ಕೆ ನಡೆಯೋದಕ್ಕೆ ಬೆಲೆ ಕೊಡದೆ ಹೋದ್ರೆ ಕೆಲವರಲ್ಲಿ ಕೆಲವು ಇಂಥ ವಿಷಯ ಅಡ್ಡಿಯಾಗಿ ಬರುತ್ತೆ. ಅಪೊಸ್ತಲರ 5ನೇ ಅಧ್ಯಾಯ 1ರಿಂದ ನೀವು 11ನೇ ವಾಕ್ಯದವರೆಗೆ ಹೋದರೆ ಅಲ್ಲಿ ಅಪೊಸ್ತಲ ಕಾಲದ ದೇವರ ಸಭೆಯನ್ನು ಕುರಿತು ನಾವು ನೋಡಬಹುದು. ಆ ಮೊದಲನೇ ಸಭೆಯಲ್ಲಿ ವಿಶ್ವಾಸಿಗಳೆಲ್ಲರೂ ಒಗ್ಗಟ್ಟಾಗಿ ಪ್ರಾರ್ಥನೆ, ವಿಶ್ವಾಸ, ಆರಾಧನೆ, ದೇವರ ಉಪದೇಶ, ಅಪೊಸ್ತಲರ ಪಾದಪಡಿಯಲ್ಲಿ ನಿಂತುಕೊಂಡು ನಡೆಯೋದಕ್ಕೂ ಎಲ್ಲರೂ ಪರ್ಫೆಕ್ಟ್ ಆಗಿರ್ತಾರೆ. ಅಂತ ಸಭೆ ಒಳಗೆ, ಅಂತ ಜನರ ಒಳಗೆ ಸೈತಾನ್ ಮೆತ್ತಿಗೆ ತನ್ನ ಬಾರನ್ನು ಬಿಡ್ತಾನೆ. ಯಾರ ಮೂಲಕವಾಗಿ ಗೊತ್ತಾ? ಅನಿನ ಸಫಿರಾಲ್ ಎಂಬ, ನೋಡಿ ಅದನ್ನು ಹೇಳುತ್ತೆ, ಓದ್ಬಿಡೋಣ. ಅಪೊಸ್ತಲರ 5ನೇ ಅಧ್ಯಾಯದಲ್ಲಿ 1ರಿಂದ 11ನೇ ವಾಕ್ಯದಲ್ಲಿ ಓದುವಾಗ, ಅವರ ಗಂಡನನ್ನು ಸತ್ತ ಮೇಲೆ ಅವರನ್ನು ತಗೊಂಡೋಗಿ ಊನಿಟ್ಬಿಟ್ಟು ಬಂದುಬಿಟ್ಟು ಬರ್ತಾ ಇದ್ದಾರೆ ಯವನಸ್ಥರು. ಈಕೆ ಬಂದುಬಿಟ್ಟು ಈಕೆ ಬಂದಾಗ ಪೇತ್ರ ಹಾಕಿ ಬಳಿ ಕೇಳ್ತಾನೆ, ಅಮ್ಮ ನೀನು ಹೊಲವನ್ನು ಮಾರಿದ್ದಿ ಎಷ್ಟು ಅಂತ. ಅದಕ್ಕೆ ಅವಳು ಏನು ಹೇಳ್ತಾಳೆ? ಓದಿ ಆ ವಾಕ್ಯ. ಎಷ್ಟಕ್ಕೆ ಮಾರಿದಂದ್ರೆ ಇಷ್ಟಕ್ಕೆ. ನಿಮ್ಗೆ ಅರ್ಥ ಆಗುತ್ತಾ? ಕೇಳಿದ್ರೆ ಹಂಗೆ ಅದೇ ಮಾತ್ರ ಉತ್ತರ ಕೊಟ್ಬಿಡೋದು. ಈಗ ಅದರಲ್ಲಿ ಪೇತ್ರನು ಒಂದು ಸತ್ಯವನ್ನ ಅಲ್ಲಿ ಹೇಳ್ತಾನೆ. ಏನಂತ ಹೇಳಿದ್ರೆ, ಮುಂದೆ ಓದಿ.
ಆಗ ಪೇತ್ರನು ಪೇತ್ರ ಆಕೆಗೆ, ನೀವಿಬ್ಬರು ಕರ್ತನ ಆತ್ಮವನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಪಟ್ರಿ? ಅಂದ್ರೆ ನೀವಿಬ್ರು ಒಬ್ರಿಗೊಬ್ರು ಒಂದು ಮನಸ್ಸು ಯಾವ್ದಾರೆ ಆಗಿದ್ರೆ, ಸಭೆಯಲ್ಲಿ ಸೇವಕರ ಮುಂದೆ ಸುಳ್ಳು ಹೇಳೋದ್ರಲ್ಲಿ ಆಗ್ತಾರೆ ಕೆಲವಳ. ನಿಮ್ಗೆ ಅರ್ಥ ಆಗುತ್ತಾ? ಈ ಕಡೆ ದಿನಗಳಲ್ಲಿ ಯಾರ ಸುಳ್ಳು ಹೇಳ್ತಾರೆ? ಸೇವಕರ ಹತ್ರ. ಬೈಬಲ್ ನೋಡ್ರಿ, ಸಭೆಯಲ್ಲಿ ಸುಳ್ಳು ಹೇಳ್ತಾರೆ. ಇವ್ರು ಏನು ತಿಳ್ಕೊಂಡಿದ್ದಾರೆ ಅಂದ್ರೆ ಅದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಈಗ ನಾವು ನೋಡ್ರಿ, ಅನನೀಯ ಹತ್ರ ಕೇಳ್ತಾರೆ, ಅಪ್ಪ ಆಸ್ತಿ ಎಲ್ಲ ಮಾರಿದ್ದು ಇಷ್ಟೇನಾ? ಅವನಂದ ಇಷ್ಟೇ. ಅದಕ್ಕೆ ಅವನ ಹತ್ರ ಏನು ಹೇಳ್ತಾರೆ? ಮೊದಲು ಓದಿ. ಅನನೀಯ, ಸೈತಾನನ ಹೃದಯವನ್ನ ತುಂಬಿಕೊಂಡಿದ್ದೀಯಾಗೆ. ಪ್ರೈಸಲ ಈ ಅರ್ಥ ಮಾಡ್ಕೊಳ್ಳಿ. ಆದಾಮನ ಹೃದಯದಲ್ಲಿ ತಿನ್ನುವುದಕ್ಕೆ ಅವಳು ಕೊಡೋದಿಲ್ಲ, ತಿನ್ನುವುದಕ್ಕೆ ಸೈತಾನ ಏನ್ ಮಾಡ್ದ? ಹೃದಯ ತುಂಬಿಕೊಂಡ. ಏನಂದ್ರೆ ಅವಳು ಹೇಳುವ ಎಲ್ಲ ಮಾತು ಸತ್ಯ ಅಂತ. ಯಾಮಾರಿದ್ದಲ್ಲಿ ಆದಾಮನ ಯಾಮಾರಿದ್ದಲ್ಲಿ ಸರಿ, ಯಾಮಾರಿ ಮೋಸ ಹೋಯ್ತಲ್ಲ. ಈಗ ದೇವ್ರು ಕೇಳ್ತಾರೆ, ಆದಾಮನೇ ನಾನು ತಿನ್ನಬಾರ್ದು ಎಂದು ಮಾಡ್ತೇನೆ, ಅಣ್ಣನ ತಿಂದ್ಯಪ್ಪ ಅಂತ ಹೇಳಿದ್ರೆ, ಹೌದು ಸ್ವಾಮಿ ಅಂತ ನಿಜ ಹೇಳ್ಬೋದಾಗಿತ್ತಲ್ಲ. ಆವಾಗ ಏನಂತಾನೆ? ಸುಳ್ಳು ಹೇಳ್ತಾನೆ. ನಾನು ತಿಂದಿಲ್ಲ, ಅವಳು ಕೊಟ್ಲು. ತಿಂದಿದ್ಯಾರು? ಇವನ್ತಾನೆ. ನಾನು ತಿಂದೆ, ತಪ್ಪಾಯ್ತು ಅಂತ ಹೇಳಿದ್ರೆ ಅದು ಕತೆ ಬೇರೆ ಇತ್ತು. ಅದು ಇವನೇನಂತ, ನೀ ಕೊಟ್ಟೆ, ಅವಳು ಕೊಟ್ಟರು ತಿಂದೆ. ಸುಳ್ಳನ್ನು ಕೂಡ ಇನ್ನೊಬ್ಬ ಮೇಲೆ ಓದಿಸ್ಬಿಟ್ಟು ಹೇಳೋದು. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಆಗಿ ನಡ್ಕೊಂಡಿಲ್ಲ ಅಂದ್ರೆ ಅವ್ರು ಬಂದ್ಬಿಟ್ರು ನಮ್ಮ ನೆಂಟರಲ್ಲ, ಯಾರ ಮೇಲೆ ಹಾಕ್ಬಿಡೋದು? ನೀವು ಇನ್ನೊಬ್ಬರ ಮೇಲೆ ಹಾಕೋದಿಲ್ಲ. ನಾವು ಯಾವ ರೆಡಿ ಬೈಬಲ್ ಹೇಳ್ತದೆ, ಇನ್ನೊಬ್ಬರ ಮೇಲೆ ಹಾಕಿ ಹೇಳಿದ್ರು ಸುಳ್ಳೆ, ಮುಚ್ಚಿ ಮರೆ ಮಾಡಿದ್ರು ಸುಳ್ಳೆ. ಸುಳ್ಳಿಗೆ ಎರಡು ಭಾಗ ಇದೆ. ಒಂದು ಕಡೆ ಇನ್ನೊಬ್ಬರ ಮೇಲೆ ಹೇಳ್ಬಿಡೋದು, ಇನ್ನೊಂದು ಕಡೆ ಮುಚ್ಚಿಡೋದು. ಇವನು ಮುಚ್ಚಿಟ್ಟ, ನೀವು ಅರ್ಥ ಮಾಡ್ಕೊಳ್ಳಿ. ಆಕೆ ಏನ್ ಮಾಡಿದ್ರು? ಹೌದು ಅಂದ್ರೆ ಒಪ್ಕೊಂಡು ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಬೈಬಲ್ ನೋಡುವಾಗ ಇಲ್ಲಿ ಈ ಒಮ್ಮನಸ್ಸು ಎಂಬುದು ಹೃದಯದ ಒಳಗೆ ಬಂದಿರುತ್ತೆ. ಪ್ರಾರ್ಥನೆಯಲ್ಲಿ ಬರಬೇಕು, ವಿಶ್ವಾಸದಲ್ಲಿ ಬರಬೇಕು, ದೇವರಿಗಾಗಿ ನಿಲ್ಲೋದಲ್ಲಿ ಬರಬೇಕು, ಕೊಡೋದಲ್ಲಿ ಬರಬೇಕು, ಜಯಶಾಲಿ ಆಗೋದಲ್ಲಿ ಬರಬೇಕು. ಆದರೆ ಇವರಿಗೆ ಏನಕ್ಕೆ ಬಂದಿದೆ? ದೇವರ ಮಾತು ಮೀರೋದಕ್ಕೆ, ದೇವರ ಮುಂದೆ ಸುಳ್ಳು ಹೇಳೋದಕ್ಕೆ, ದೇವರ ಸೇವಕರ ಮುಂದೆ ನಾವು ಇಷ್ಟ ತಕ್ಕ ಮಾತಾಡೋಕ್ಕೆ, ಇದಕ್ಕೆಲ್ಲ ಒಂದು ಮನಸ್ಸು ಬಂದಿದೆ. ಇವತ್ತು ಈ ಒಮ್ಮನಸ್ಸು ಯಾರು ಇರಬೇಕು? ಎಲ್ಲಿ ಇರಬೇಕು? ದೇವರಲ್ಲಿ, ದೇವರ ಸನ್ನಿಧಿಯಲ್ಲಿ, ದೇವರ ಸೇವಕರ ಮುಂದೆ, ದೇವರ ಮಕ್ಕಳ ಮುಂದೆ, ದೇವರ ಸಭೆಯಲ್ಲಿ ಇರಬೇಕು. ಅದಕ್ಕೆ ಬೈಬಲ್ ಹೇಳ್ತಾರೆ, ಈ ಲೋಟನ ಹೆಂಡತಿ ನೀವು ನೆನೆಸ್ಕೊಳ್ರಿ. ಇವತ್ತು ನಮ್ಮನ್ನ ಪರಿಶೋಧನೆ ಮಾಡೋಣ. ಈ ಕೊನೆ ಕಾಲದಲ್ಲಿ ಈ ಲೋಟನ ಹೆಂಡತಿಯನ್ನ ನೆನೆಸಿಕೊಳ್ಳುವ ಪ್ರಕಾರವಾಗಿ ನಾವು ಇನ್ನೂ ಬೈಬಲ್ ಎಷ್ಟು ಜನರು ಆದಿಕಾಂಡ ಮೊದಲುಕೊಂಡು ಎಷ್ಟು ಜನರಿದ್ದಾರೆ ನೋಡಿ, ಹೊಸ ಒಡಂಬಡಿಕೆವರೆಗೆ ಇವತ್ತಿನ ಸಭೆವರೆಗೆ ನಾವು ನೆನೆಸ್ಕೊಳ್ಳೋಕೆ ತುಂಬ ಜನ ಇದ್ದಾರೆ. ನಾವು ಇವರು ನೆನೆಸುವಾಗ ಎಚ್ಚೆತ್ತುಕೊಳ್ಬೇಕು. ಅವರ ಜೊತೆಯಲ್ಲಿ, ಅವರ ಮುಂದೆನೆ ನೀತಿವಂತರಾಗಿ ನೋಡಿ ನಾವು ದೃಢವಾಗಿ ನಿಂತ್ಕೊಳ್ಬೇಕು. ನಮ್ಮನ್ನ ಪರಿಶೋಧನೆ ಮಾಡೋಣ. ನಿಮ್ಮ ಹೃದಯಗಳನ್ನು ಪರಿಶೋಧನೆ ಮಾಡಿ. ನಾವು ಇನ್ನೂ ಎಷ್ಟು ವಿಷಯಗಳಲ್ಲಿ, ಎಷ್ಟು ಕಾರ್ಯಗಳಲ್ಲಿ ಇನ್ನೂ ನಾವು ದೇವರು ಹೇಳಿದಂತೆ ನಮ್ಮ ಗುರಿಯನ್ನ, ನಮ್ಮ ವಿಶ್ವಾಸವನ್ನ, ನಮ್ಮ ಜೀವನವನ್ನ ನಿತ್ಯ ರಾಜ್ಯದ ಮೇಲೆ, ದೇವರ ಮೇಲೆ, ಕ್ರಿಸ್ತನ ಮೇಲೆ, ನಮಗಾಗಿ ಸತ್ಯ ಜೀವಿತರಾಗಿರುವ ಯೇಸುವಿನ ಮೇಲೆ ವಿಶ್ವಾಸವನ್ನು ಹುಟ್ಟೈಸುವ ಪೂರೈಸುವನಾಗಿರುವ ಯೇಸುವಿನ ಮೇಲೆ ನಾವು ದೃಷ್ಟಿ ಇಟ್ಟು ಮುಂದೆ ಹೋಗ್ಬೇಕಾದ ಜನರು ಈ ಪ್ರಪಂಚವನ್ನು ನೋಡುತ್ತಾ, ನಮ್ಮ ಸುತ್ತಲಿರುವ ಜನರು ನೋಡುತ್ತಾ, ನಾವು ಇನ್ನೂ ಎಷ್ಟು ಕಾಲ ಎಚ್ಚೆತ್ತುಕೊಳ್ಳದೆ ನೀವ ಒಂದೇ ಸಾರಿ ಪರಿಶೋಧನೆ ಮಾಡಿ. ಲೋಟನ ಹೆಂಡತಿಗೆ ಆವತ್ತೆ ಸಮಯ ಸಿಕ್ಕಿಲ್ಲ, ನಿಮಗೆ ಸಮಯ ದೇವರು ಕೊಟ್ಟಿದ್ದಾರೆ. ಆವತ್ತು ಇವರಿಗೆಲ್ಲ ಮನೆ ತಿರುಗೋದು ಯಾರಿಗೆ ಸಮಯ ಸಿಕ್ಕಿಲ್ಲ, ಪ್ರಿಯರೇ, ಅವಕಾಶ ಸಿಕ್ಕಿಲ್ಲ.
ಆದರೆ ಇವತ್ತು ದೇವ ಜನರಾಗಿ ನಮಗೆ ಪ್ರತಿ ವಾರ ಪ್ರತಿ ಸಮಯಗಳಲ್ಲಿ ದೇವರ ಆತ್ಮನು ನಮ್ಮ ರಕ್ಷಕನು ನಮ್ಮ ಮೇಲೆ ಪ್ರೀತಿ ಇನ್ನೂ ನಮಗೆ ಎಚ್ಚರಿಸಿ ಬುದ್ಧಿ ಹೇಳಿ ನಾವು ಹೀಗೆ ನಡಿಬೇಕು ಹೀಗಿರಬೇಕು ಎಂಬುದಾಗಿ ನಮ್ಮನ್ನು ಎಚ್ಚರಿಸಿ ಬೋಧಿಸಿ ನಡೆಸುವಾಗ ನಾವು ಇನ್ನೂ ಹೃದಯವನ್ನ ಮನಸ್ಸನ್ನು ಕಠಿಣ ಮಾಡಿಕೊಂಡ್ರೆ ನಾವು ಹೇಗೆ ತಪ್ಪಿಸ್ಕೊಳ್ತೀವಿ? ನಿಮ್ಮ ಹೃದಯನ ಪರಿಶೋಧನೆ ಮಾಡಿ. ನೀವೇ ನಿಮ್ಮನ್ನೇ, ನಿಮ್ಮ ಮನಸ್ಸನ್ನೇ, ನಿಮ್ಮ ಹೃದಯಗಳನ್ನೇ, ನೀವು ನಡ್ಕೊಳ್ಳುವ ರೀತಿಗಳನ್ನೇ, ನಿಮ್ಮ ಜೀವಮಾನದಲ್ಲಿ ಬಂದಿರುವ ಅನುಭವಗಳನ್ನೇ ನೀವು ನೋಡುವಾಗ ಎಷ್ಟು ವಿಷಯಗಳಲ್ಲಿ ದೇವರ ಮೇಲೆ ಇರಬೇಕಾದ ದೃಷ್ಟಿ, ದೇವರನ್ನೇ ಆಶ್ರಯಿಸಿಕೊಳ್ಬೇಕಾದ ವಿಶ್ವಾಸ, ದೇವರಲ್ಲೇ ಬಲವಾಗಿರಬೇಕಂತ ನಿರೀಕ್ಷೆ, ದೇವರಲ್ಲೇ ದೃಢವಾಗಿರ್ಬೇಕ ಪ್ರಾರ್ಥನೆ, ಆರಾಧನೆ, ಒಮ್ಮನಸ್ಸು ನಾವು ಎಷ್ಟೋ ಸಾರಿ ತಪ್ಪಿಸ್ಬಿಟ್ಟಿದ್ದೀವಿ. ಹಿಂತಿರುಗಿ ನೋಡಿದ್ವಿ, ನಮ್ಮ ಸುತ್ತಲೂ ನೋಡಿದ್ವಿ, ದೇವರ ಮೇಲೆ ದೃಷ್ಟಿ ಅನೇಕ ಸಾರಿ ನಮಗೆ ತಪ್ಪಿ ಹೋಗಿದೆ. ಆದರೆ ದೇವರ ಪ್ರೀತಿ ಇವತ್ತು ನಿಮ್ಮ ಮೇಲಿದೆ, ದೇವರ ಕರುಣೆ ನಿಮ್ಮ ಮೇಲೆ ಬಂದಿದೆ. ದೇವರ ಹಸ್ತವು ನಿಮ್ಮನ್ನು ತಿದ್ದುಪಡಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ನಿಲ್ಲಿಸಿ ಜಯಶಾಲಿಯಾಗಿ ಮಾಡೋದಕ್ಕೆ ದೇವರು ತನ್ನ ಪ್ರೀತಿ ಹಸ್ತವನ್ನ ನಿಮ್ಮ ಪರವಾಗಿ ಚಾಚಿದ್ದಾರೆ. ಅವ್ರ ಮುಂದೆ ತಗ್ಗಿಸಿರಿ, ಪರಿಶೋಧನೆ ಮಾಡಿಕೊಡ್ರಿ, ಸಮರ್ಪಿಸಿಕೊಡ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಗಳಲ್ಲಿ ಅದ್ಭುತ ಮಾಡೋದಕ್ಕೆ, ಮಗತ್ತೊಳ ಕಾರ್ಯ ಮಾಡೋದಕ್ಕೆ, ನೀವು ಇನ್ನೂ ವಿಶ್ವಾಸದಲ್ಲಿ ಬಲವಾಗಿ ನಿಂತುಕೊಳ್ಳೋದಕ್ಕೆ, ನೀವು ಇನ್ನು ಮುಂದೆ ಸಾಗೋದಕ್ಕೆ, ಇನ್ನೂ ಜಯಶಾಲಿಗಳಾಗೋದಕ್ಕೆ, ನಿಮ್ಮ ಸುತ್ತಲಿರುವ ಹೋರಾಟಗಳ ಕಸಲ ಗೆಲ್ಲುವುದಕ್ಕೆ ಇದು ನಿಮ್ಮ ಮುಖವನ್ನ ದೇವರ ಕಡೆಗೆ ತಿರುಗಿಸಿ ಅಪರಾಧ ಮಾಡೋಣ. ಗ್ಲೋರಿ. ಭೂಪನ ಲೋಕದ ಒಡೆಯನಾಗಿ ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ನಿನ್ನ ವಾಕ್ಯಗಳನ್ನು ಕೇಳುವ ನಿನ್ನ ಮಕ್ಕಳು ಪ್ರತಿಯೊಬ್ಬರು ದೇವರೇ, ಲೋಟನ ಹೆಂಡತಿಯನ್ನು ನೋಡಿರಿ, ಎಚ್ಚೆತ್ತುಕೊಳ್ಳಿರಿ, ಮನ ತಿರುಗಿಕೊಳ್ಳ್ರಿ ಎಂಬುದಾಗಿ ಆಕೆಗೆ ಅವಕಾಶ ಇಲ್ಲದೆ ಹೋದರೂ ನಾನು ನಿಮ್ಮನ್ನು ಪ್ರೀತಿಸಿ ನಿಮಗೆ ಅವಕಾಶ ಕೊಟ್ಟಿದ್ದೀನಿ ಎಂಬುದಾಗಿ ದೇವರ ಸತ್ಯವೇದದಲ್ಲಿ ಅನನ್ಯ ಸಫಿರಾಳೆಂಬ ಅವರ ಕುಟುಂಬದವರೆಗೆ ನೀನು ನಮಗೆ ಎಚ್ಚರಿಕೆಯಿಂದ ಕೊಟ್ಟಿದ್ದೀಯ. ಇವರಿಗೆಲ್ಲ ಅವಕಾಶ ಸಿಕ್ಕಿಲ್ಲ, ಆದರೆ ನಮಗೆ ಅವಕಾಶ ಕೊಟ್ಟಿದ್ದೀಯ ರಾಜನೇ. ನಿನ್ನ ಮಕ್ಕಳಾಗಿರುವ ನಮಗೆ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಸನ್ನಿಧಿಯಲ್ಲಿ ನಿಮಗೆ ಮೆಚ್ಚುವಾಗಿರಬೇಕೆಂಬುದಕ್ಕೋಸ್ಕರವಾಗಿ ನಿನ್ನ ಮಹಾಪ್ರೀತಿಯನ್ನು ನಮ್ಮ ಮೇಲೆ ಸುರಿಸಿ ನಿನ್ನ ದಯೆಯಿಂದ ಇದುವರೆಗೆ ನಮಗೆ ಶಿಕ್ಷೆ ಕೊಡದೆ, ನಮ್ಮನ್ನು ಕೈ ಬಿಡದೆ, ನಮ್ಮನ್ನು ತಳ್ಳದೆ, ನಮ್ಮನ್ನು ಸೇರಿಸಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲಿಸಿದ ದೇವರೇ, ನಿನ್ನ ಪ್ರೀತಿಗಾಗಿ ಸ್ತೋತ್ರಯ್ಯ, ನಿನ್ನ ಕರುಣೆ ದಯಕ್ಕಾಗಿ ಸ್ತೋತ್ರ ರಾಜ. ನೀವು ನನ್ನನ್ನು ಕ್ಷಮಿಸು ರಾಜ, ನಮ್ಮನ್ನು ಶುದ್ಧೀಕರಿಸು ರಾಜ, ನಮ್ಮನ್ನು ರೂಪಿಸು ರಾಜ, ನಮ್ಮನ್ನು ಬಲಪಡಿಸಕತ್ತನೆ. ಯಾವಾಗಲೂ ನಮ್ಮ ದೃಷ್ಟಿ, ನಮ್ಮ ಮನಸ್ಸು ನಿನ್ನ ಮೇಲೆ ಇರುವಂತೆ ನಮಗೆ ಕೃಪೆ ಕೊಡು. ನಿನ್ನ ಸದ್ಯದಲ್ಲಿ ನಮ್ಮ ನಾವು ತಗ್ಗಿಸಿ ರಾಜ. ನಿನ್ನ ಮಕ್ಕಳು ಪ್ರತಿಯೊಬ್ಬರನ್ನ ಕೈ ಸಮರ್ಪಿಸ್ರಯ್ಯ. ಯಾರ್ಯಾರು ಸಮರ್ಪಿಸುತ್ತಾ, ಯಾರ್ಯಾರು ನಿನ್ನ ಮುಂದೆ ಒಪ್ಪಿಸಿಕೊಡುತ್ತಾ, ಯಾರ್ಯಾರು ನಿನ್ನನ್ನು ಬೇಡಿಕೊಳ್ತಾರೆ, ಒಬ್ಬೊಬ್ಬರ ಜೀವಿತದ ಆತ್ಮಗಳನ್ನ ಯೇಸು ನಾಮದಲ್ಲಿ ನಡೆಸು ರಾಜ. ಸತ್ಯಕ್ಕೆ ಸಾಕ್ಷಿ ಆಗೋದಕ್ಕೆ, ಸುಳ್ಳನ್ನು ಬಿಡೋದಕ್ಕೆ, ನಿನ್ನ ಮುಂದೆ ತಗ್ಗಿಸೋದಕ್ಕೆ ಒಬ್ಬೊಬ್ಬರನ್ನ ಬಲಪಡಿಸು. ನಿನ್ನ ಕೃಪೆಯಿಂದ ತುಂಬಿಸು, ನಿನ್ನ ಬಲದಿಂದ ಅಭಿಷೇಕ ಮಾಡಿ ನಡೆಸು. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್.